ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್, ಎಸ್ ಪಿ ವಿಸ್ಡಮ್ ಶಾಖೆ ಧಾರವಾಡ ವತಿಯಿಂದ. ವಿದ್ಯಾರ್ಥಿಗಳೇ, ತಮಗೆಲ್ಲ ಈಗಾಗಲೇ ಗೊತ್ತಿದೆ, ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಗೆಜೆಟ್ ಪ್ರೊಫೆಷನರಿ ಅಧಿಕಾರಿಗಳ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಒಂದು ಅಧಿಸೂಚನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಅಧಿಸೂಚನೆಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಕರ್ನಾಟಕ ಗೆಜೆಟ್ ಪ್ರೊಫೆಷನರಿ ಹುದ್ದೆಗಳಿಗೆ ಈಗಾಗಲೇ 300 ಎಷ್ಟು ಹುದ್ದೆಗಳನ್ನು ಕರೆದಿದ್ದಾನೆ ಅಂತಂದ್ರೆ 319 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಈ 319 ಹುದ್ದೆಗಳು ಯಾವಿದಾವೆ, ಸೊ ಅವು ಯಾವೆಲ್ಲ ಹುದ್ದೆಗಳಿಗೆ ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ನಾವು ಗ್ರೂಪ್ ಎ ಹುದ್ದೆಗಳಂತ ಬರುತ್ತೆ. ಈ ಗ್ರೂಪ್ ಎ ಹುದ್ದೆಗಳಲ್ಲಿ ಸಹಾಯಕ ಆಯುಕ್ತರು ಅಂತ ಕರೀತಾನೆ. ಯಾವುದು? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಅಂದರೆ ಟೋಟಲ್ 39 ಪೋಸ್ಟ್ಗಳಿದ್ದಾವೆ. ಅದರೊಳಗೆ ಹೈದರಾಬಾದ್ ಕರ್ನಾಟಕದಲ್ಲಿ 3 ಪೋಸ್ಟ್ಗಳು, ಉಳಿಕೆ ಮೂಲದ ವೃಂದದ ಹುದ್ದೆಗಳು 36ಗಳಿದ್ದಾವೆ. ಹೌದಾ? ಸೊ ನೆಕ್ಸ್ಟ್ ನಾವು ಪೋಸ್ಟ್ ನೋಡೋದಾದ್ರೆ ವಾಣಿಜ್ಯ ತೆರಿಗೆ ಇಲಾಖೆಯನ್ನು ಕರೆದಿದ್ದಾನೆ. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಂತ ಕರೆದಿದ್ದಾನೆ. ACCT ಕರೆದಿದ್ದಾನೆ. ಎಷ್ಟು ಹುದ್ದೆಗಳಿದಾವೆ ಅಂತಂದ್ರೆ 50 ಹುದ್ದೆಗಳಿದಾವೆ. ಅದ್ರ ಜೊತೆಗೆ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ, ಈ ಖಜಾನೆ ಇಲಾಖೆ ಟ್ರೆಜರಿ ಆಫೀಸ್ನಲ್ಲಿ ಕರೆದಿದ್ದಾನೆ. ಎಷ್ಟಂದ್ರೆ 2 ಹುದ್ದೆಗಳು ಇದಾವೆ. ಅದ್ರ ಜೊತೆಗೆ ಕಾರ್ಯನಿರ್ವಾಹಕ ಹುದ್ದೆಗಳು ಯಾವ ಅಂತಂದ್ರೆ ಈ ಜಿಲ್ಲಾ ಪಂಚಾಯತಿ ಒಳಗೆ ಏನು AEO ಅಂತ ಇರ್ತಾರಲ್ಲ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಏನಿರ್ತಾರಲ್ಲ, ಆ ಹುದ್ದೆಗಳು ಎಷ್ಟು ಹುದ್ದೆಗಳು ಕರೆದಿದ್ದಾನೆ ಅಂತಂದ್ರೆ 15 ಹುದ್ದೆಗಳನ್ನ ಇಲ್ಲಿ ನಾವು ನೋಡ್ಬೋದು. ಇನ್ನ ನೆಕ್ಸ್ಟ್ ನಾವು ಏನ್ ನೋಡ್ಬೋದು ಅಂತಂದ್ರೆ ಸಹಾಯಕ ನಿರ್ದೇಶಕರು ಗ್ರೇಡ್ 1, ಈ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಫೀಸರ್ಸ್ ಓದು ಅಂತ ಕರೀತಾರೆ, ಸಮಾಜ ಕಲ್ಯಾಣ ಇಲಾಖೆಯೊಳಗೆ. ಸೊ ಇಲ್ಲಿ ಒಟ್ಟ 11 ಪೋಸ್ಟ್ಗಳನ್ನು ನೋಡಬಹುದು. ಒಟ್ಟಾರೆ ಗ್ರೂಪ್ ಎ ಪೋಸ್ಟ್ಗಳು ಎಷ್ಟಿದಾವಪ್ಪ ಅಂತಂದ್ರೆ 117 ಪೋಸ್ಟ್ಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇದ್ರ ಜೊತೆಗೆ ಗ್ರೂಪ್ ಬಿ ಪೋಸ್ಟ್ಗಳು ಬರ್ತಾವೆ. ಈ ಗ್ರೂಪ್ ಬಿ ಪೋಸ್ಟ್ ನಲ್ಲಿ ಯಾವಿದಾವ ಅಂತ ನೋಡೋದಾದ್ರೆ ನಿಮಗೆಲ್ಲ ಪ್ರಚಲಿತವಾಗಿ ಗೊತ್ತಿರೋದು ತಹಸೀಲ್ದಾರ್. ಈ ತಹಸೀಲ್ದಾರ್ ಹುದ್ದೆಗಳು ಒಟ್ಟು ಎಷ್ಟಿದಾವೆ ಅಂತಂದ್ರೆ 25 ಹುದ್ದೆಗಳಿದಾವೆ. ಇನ್ನ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಅಂದ್ರೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ವಾಣಿಜ್ಯ ತೆರಿಗೆ ಇಲಾಖೆ ಇಲ್ಲಿ ಎಷ್ಟಿದಾವೆ ಅಂತಂದ್ರೆ ಟೋಟಲ್ 74 ಹುದ್ದೆಗಳಿದಾವೆ. ಹೌದಾ? 74 ಹುದ್ದೆಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಹುದ್ದೆಗಳು ಕರೆದಿದ್ದಾನೆ. ಇದ್ರ ಜೊತೆಗೆ ನಿಮಗೆ 6 ಹುದ್ದೆಗಳು ಯಾವಿದಾವೆ ಅಂತಂದ್ರೆ ಸಹಾಯಕ ಅಧೀಕ್ಷಕರು, ಏನಂದ್ರೆ ಕಾರ್ಯಾಗೃಹದಲ್ಲಿ ಕರೀತಾನೆ. ಇಲ್ಲಿ DYSP ಪೋಸ್ಟ್ ಕರೆದಿಲ್ಲ, ಬಟ್ ಇದ್ರ ಜೈಲರ್ ಪೋಸ್ಟ್ ಕರೆದಿದ್ದಾನೆ. ಸೊ ಅವೆಷ್ಟಿದಾವೆ ಅಂತಂದ್ರೆ 6 ಹುದ್ದೆಗಳಿದಾವೆ. ಇನ್ನ ಸಹಕಾರ ಸಂಘಗಳಂತ ಬರುತ್ತೆ, ಈ ಕೋಆಪರೇಟಿವ್ ಸಂಘಗಳಂತ ಬರುತ್ತಲ್ಲ, ಇವ್ರ ಮೇಲೆ ಒಬ್ಬ KS ಆಫೀಸರ್ಸ್ ಇರ್ತಾನೆ. ಈಗೇನು ಸಂಘ ರಿಜಿಸ್ಟರ್ಸ್ ಅದು ಮಾಡ್ಕೊಳಕ್ ಹೋಗಿರ್ತಿರಲ್ಲ, ಸೊ ಇಲ್ಲಿ ಹುದ್ದೆಗಳಿರುತ್ತೆ. ಈ ಹುದ್ದೆಗಳಲ್ಲಿ ಎಷ್ಟಿದಾವೆ ಅಂತಂದ್ರೆ ಈ ಒಂದು 21 ಹುದ್ದೆಗಳಿದಾವೆ. ಇನ್ನ ಕೃಷಿ ಇಲಾಖೆ, ಕೃಷಿ ಮಾರಾಟ ಆಗಿರ್ಬೋದು, ಕೃಷಿ ಸಹಾಯಕ ನಿರ್ದೇಶಕರಂತ ಕರೀತಾನೆ. ಇಲ್ಲಿ 12 ಹುದ್ದೆಗಳಿದಾವೆ. ಇದ್ರ ಜೊತೆಗೆ ಮತ್ತೆ ನಾವು ಮುಂದಿನ ಹುದ್ದೆಗಳು ನೋಡಿದರೆ ಅಬಕಾರಿ ಉಪ ಅಧೀಕ್ಷಕರು, ಏನು ಅಬಕಾರಿ ಇಲಾಖೆ ಒಳಗೆ ಕರೀತಾನಲ್ಲ, ಸೊ ಅಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತ 5 ಹುದ್ದೆಗಳಿದಾವೆ. ಇನ್ನ ಉದ್ಯೋಗ ಆಧಾರ ಅಧಿಕಾರಿ ಅಂದ್ರೆ ಎಂಪ್ಲಾಯ್ಮೆಂಟ್ ಆಫೀಸರ್, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ಇರ್ತಾವೆ ಪ್ರತಿ ಒಂದು ಡಿಸ್ಟಿಕ್ಕಿಗೆ, ಅಲ್ಲಿ 3 ಹುದ್ದೆಗಳನ್ನು ಕರೆದಿದ್ದಾನೆ. ಇನ್ನ ಮುಖ್ಯ ಅಧಿಕಾರಿ ಗ್ರೇಡ್ 1 ಯಾವುದು? ನಗರ ಅಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಬರ್ತಾರೆ. ಎಷ್ಟು ಅಂತಂದ್ರೆ 20. ಈ ಸ್ಮಾರ್ಟ್ ಸಿಟಿಗಳಾಗ್ತಾ ಇದಾವಲ್ಲ, ಇದರ ಒಂದು ಜವಾಬ್ದಾರಿ ಇವ್ರಿಗೆ, ಈ ಅಧಿಕಾರಿಗಳಿಗೆ ಇರುತ್ತೆ. ಇನ್ನ ಸಹಾಯಕ ಖಜಾನಾ ಅಧಿಕಾರಿ ಅಂದ್ರೆ ಇಲ್ಲಿ ಸೆಕೆಂಡ್ ಅಂದ್ರೆ ಅಸಿಸ್ಟೆಂಟ್ ಟ್ರೆಜರಿ ಆಫೀಸರ್ಸ್ ಅಂತ ಬರುತ್ತೆ. ಅಲ್ಲಿ ಮೇನು ಇಲ್ಲಿ ಮತ್ತೆ ಗ್ರೂಪ್ ಎ ಇದ್ರೊಳಗೆ ಗ್ರೂಪ್ ಬಿ ಅಂತ ಹುದ್ದೆಗಳಿದಾವೆ. ಅಲ್ಲಿಯೂ ಕೂಡ ನೀವು ACCT ನೋಡಿದ್ರಿ, ಇಲ್ಲೇ CTO ನೋಡಿದ್ರಿ. ಈ ತರ ಹುದ್ದೆಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇಮ್ ಇಲಾಖೆ. ಇಲ್ಲಿ ಎಷ್ಟು ಇರ್ದಾವೆ ಅಂತಂದ್ರೆ ಟ್ರೆಜರಿ ಆಫೀಸ್ನಲ್ಲಿ ಎಷ್ಟು 12 ಪೋಸ್ಟ್ಗಳನ್ನು ಕರೆದಿದ್ದಾನೆ. ಇನ್ನು ನೆಕ್ಸ್ಟ್ ಇನ್ನು ಫುಡ್ ಕಾರ್ಪೊರೇಷನ್ ದಾಗ ಕರೀತಾನೆ. ಏನಿದು ನಿರ್ದೇಶಕರು ಏನಪ್ಪಾ ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಹೌದಾ? ಈ ಏನು ಆಹಾರ ಸರಬರಾಜು ಮತ್ತು ಈ ರೇಷನ್ ತಗೊಳಕ್ ಹೋಗಿದಾರ, ಆಹಾರ ಇಲಾಖೆ ಅಂಡರ್ ಬರುತ್ತೆ. ಸೊ ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ 4 ಅಧಿಕಾರಿ ಪೋಸ್ಟ್ಗಳಿದಾವೆ ಅಲ್ಲಿ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಮತ್ತೇನು ಕರೆದಾನೆ? ಸಚಿವಾಲಯ, ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ 5 ಹುದ್ದೆಗಳು. ಇನ್ನು ಕರ್ನಾಟಕ ಲೋಕಸೇವಾಗ ಏನು KPSC ಕರೆದಿದಾರಲ್ಲ, ಈ KPSC ಒಳಗನ ಮತ್ತು KS ಆಫೀಸರ್ಸ್ ಹುದ್ದೆಗಳು ಇರ್ತಾವೆ ಈ ಬೋರ್ಡ್ನಲ್ಲಿ. ಸೊ ಈ ಒಂದು ಆಯೋಗದಲ್ಲಿ ಏನಪ್ಪಾ ಅಂತಂದ್ರೆ 4 ಹುದ್ದೆಗಳು ನೋಡ್ಬೋದು. ನೀವೇನಾದ್ರೂ ಎಕ್ಸಾಮ್ ಬರೀರಿ, ಅದ KPSC ಇಂದ ಏನು ಬರೀತದೆ ಅಲ್ಲೇ ನೀವು ಏನಪ್ಪಾ ಅಂದ್ರೆ ಅಧಿಕಾರಿಗಳಾಗ್ಬೋದು. ಗೊತ್ತಾಯ್ತಾ? ಸೊ ಇಲ್ಲಿ 4 ಹುದ್ದೆಗಳನ್ನ ಕರೆದಿದ್ದಾನೆ. ಇನ್ನು ಮತ್ತೆ ನೋಡೋದಾದ್ರೆ ಸಹಾಯಕ ನಿರ್ದೇಶಕ ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಮತ್ತೆ ಏನಿದೆ ಗ್ರೇಡ್ 2 ಹುದ್ದೆಗಳು. ಅದು ಗ್ರೇಡ್ 1, ಇದು ಗ್ರೇಡ್ 2 ಹುದ್ದೆಗಳು. ಇಲ್ಲಿ ಎಷ್ಟು ಇದಾವೆ ಅಂತಂದ್ರೆ 11 ಹುದ್ದೆಗಳು. ಒಟ್ಟಾರೆ ಬಿ ಹುದ್ದೆಗಳು ಅಂದ್ರೆ ಕ್ಲಾಸ್ ಬಿ ಹುದ್ದೆಗಳು 202. ಇಲ್ಲಿ ನಾವು ಗ್ಲಾನ್ಸ್ ಮಾಡಿದಾಗ ಏನು ಒಟ್ಟಾರೆ ಹುದ್ದೆಗಳು ಅಂತ ಹೇಳಿದ್ನಲ್ಲ, ಎಷ್ಟು 319.
ಈ 319 ಹುದ್ದೆಗಳಲ್ಲಿ ಗ್ರೂಪ್ ಎ ಹುದ್ದೆಗಳು 117, ಗ್ರೂಪ್ ಬಿ ಹುದ್ದೆಗಳು 202, ಒಟ್ಟಾರೆಯಾಗಿ 319 ಹುದ್ದೆಗಳಿಗೆ ಇವತ್ತು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹಾಗಾದ್ರೆ ಈ ಒಂದು ಅಧಿಸೂಚನೆಗೆ ಮತ್ತೆ ಮುಖ್ಯ ಅಂಶಗಳು ಏನಪ್ಪಾ ಅಂತಂದ್ರೆ, ಇನ್ನ ಅಧಿಸೂಚನೆ ಹೊರಡಿಸ್ತಾರೆ, ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನ 1/8/2026ರಿಂದ 31/8/2026ರವರೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಆಗಸ್ಟ್ ಪೂರ್ತಿ ಮಂತ್ ನೀವೇನಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ಪರೀಕ್ಷಾ ದಿನಾಂಕವನ್ನು ಕೂಡ ಬಿಟ್ಟಿದ್ದಾನೆ. ಈ ಪರೀಕ್ಷೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವಭಾವಿ ಪರೀಕ್ಷೆಗೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾನೆ. ಯಾವಾಗ ನಡೆಸ್ಬೋದು ಅಂತ ಹೇಳಿದ್ದಾನೆ ಅಂತಂದ್ರೆ 15/11/2026 ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೇವೆ, ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ ಅಧಿಸೂಚನೆ ಒಳಗೆ ಕೊಟ್ಟಿದ್ದಾನೆ. ಇನ್ನು ಮುಂದೆ ನೋಡೋದಾದ್ರೆ ಈ ಒಂದು ಹುದ್ದೆಗಳಿಗೆ ಏನೆಲ್ಲ ಸೂಚನೆಗಳಿದಾವೆ, ಏನೆಲ್ಲ ಬೇಕು ಅನ್ನೋದು ಇವನ್ನೆಲ್ಲ ನೀವು ಓದ್ಕೋಬಹುದು. ಅಧಿಸೂಚನೆಯನ್ನು ಒಮ್ಮೆ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ನಾನು ಏನು ಇಂಪಾರ್ಟೆಂಟ್ ಇದೆ ಅದನ್ನ ಹೇಳ್ತಾ ಇದ್ದೇನೆ. ಅರ್ಜಿ ಸಲ್ಲಿಸುವ ಹಂತಗಳು ಯಾವಿದಾವೆ ಅಂದ್ರೆ, ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ, ಈಗೇನು ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ, ಈ ಒಂದು ಅದೇ ನಿಯಮವಾಗಿ ಅದು ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಇನ್ನು ನೆಕ್ಸ್ಟ್ ನಾವು ಇದರದ್ದು ಶುಲ್ಕವನ್ನು ಪಾವತಿಸೋದು ನೋಡಬಹುದಾದ್ರೆ ಏನೇನಿದೆ ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಇದನ್ನೆಲ್ಲ ನೀವು ಓದ್ರಿ, ಕೇರ್ಫುಲ್ ಆಗಿ ಒಮ್ಮೆ ಓದ್ರಿ. ಅದೇ ಹೇಳಿದ್ನಲ್ಲ, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್ ಮೂಲಕ ನೀವು ಏನು ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಅರ್ಜಿ ಸಲ್ಲಿಸಿ ಪೇಯನ್ನು ಮಾಡಬಹುದು. ಅದೇ ಎಲ್ಲ ಮಾಹಿತಿ ಇದೆ, ಇಲ್ಲೆಲ್ಲ ಸಾಕಷ್ಟು ಮಾಹಿತಿ ಇದೆ, ನೀವು ಅದನ್ನು ಸರಿಯಾಗಿ ಓದ್ಕೊಳ್ರಿ. ಇದೆಲ್ಲ ನಂತರ ನೀವು ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದರೆ, ನೀವು ಯಾವ ಒಂದು ಮೀಸಲಾತಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅದರದೊಂದು ಕ್ಯಾಟಗರಿ ನೋಡ್ಕೊಳ್ರಿ. ಸಾಮಾನ್ಯ GM ಅಂದ್ರೆ ಸಾಮಾನ್ಯ ಆಗಿರ್ಬೋದು, SC ಅಂದರೆ ಪರಿಶಿಷ್ಟ ಜಾತಿ, ಇವೆಲ್ಲ ಶೆಡ್ಯೂಲ್ಗಳದಾವ, ಎಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರಿ. ಇಲ್ಲಿ ಆ ಹುದ್ದೆಗಳದ್ದು ಒಂದು ಕೋಡೋಡ್ ಇದೆ, ಅದನ್ನ ಹಾಕಿ ನೀವು ಇದು ಮಾಡ್ಕೋಬಹುದು, ನೀವು ಯಾವ ಮೀಸಲಾತಿ ಒಳಗಿರ್ತೀರಿ ಆ ಥರ. ಇನ್ನು ಈ ಒಂದು ಹುದ್ದೆಗೆ ಶುಲ್ಕವನ್ನು ನೋಡೋದಾದ್ರೆ, ಶುಲ್ಕ ಕಟ್ಟೋದಾದ್ರೆ, ಸಾಮಾನ್ಯ ಅಭ್ಯರ್ಥಿಗಳು ನೀವೇನಾಗಿದ್ರೆ ಜನರಲ್ ಕ್ಯಾಟಗರಿ ಒಳಗೆ ಏನಾರು ಬರ್ತಿದ್ರ ಅಂದ್ರೆ ನೀವು 600 ರೂಪಾಯಿಯನ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಪ್ರವರ್ಗ 2A 2B 3A 3B ಗುಂಪಿಗೆ ಏನಾದರೂ ಸೇರಿದ್ರೆ 300 ರೂಪಾಯಿಯನ್ನ ಇಲ್ಲಿ ಅರ್ಜಿ ಶುಲ್ಕಕ್ಕೆ ನೀಡಬೇಕಾಗತ್ತೆ. ಇನ್ನು ಮಾಜಿ ಸೈನಿಕರು ನೀವೇನಾದರೂ ಆಗಿದ್ರ, ಈ ಮಾಜಿ ಸೈನಿಕರಿಗೆ ಏನಿದೆ ಅಂದ್ರೆ 50 ರೂಪಾಯಿ ಅರ್ಜಿ ಶುಲ್ಕ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳು ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಕ್ಯಾಟಗರಿ 1 C1 ಅಂತ ಬರುತ್ತೆ ಅದಕ್ಕಾಗಿರ್ಬೋದು, ಮತ್ತು SC ಮತ್ತು ST ಪಂಗಡದ ವಿದ್ಯಾರ್ಥಿಗಳಿಗೆ ಏನಾದರೂ ಈ ಶುಲ್ಕ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹೌದಾ? ಸೊ ನೆಕ್ಸ್ಟ್ ನಾವು ಅರ್ಜಿ ಸಲ್ಲಿಸಿದ್ವಿ. ಇನ್ನು ನೆಕ್ಸ್ಟ್ ಏನು ನೋಡ್ಕೋಬೇಕು ಅಂತಂದ್ರೆ ಅರ್ಹತಾ ಷರತ್ತುಗಳಿದಾವೆ. ಏನು ಅರ್ಹತೆ? ಭಾರತೀಯ ನಾಗರಿಕರಾಗಿರ್ಬೇಕು, ಅದೇ ನಮ್ಮ ಇಂಡಿಯಾದಾಗಿರ್ಬೇಕು, ನೀವು ಕಲ್ತಿರಬೇಕು, ಇದೆಲ್ಲ ಇರುತ್ತೆ. ಸೊ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಪರೀಕ್ಷಾ ಪ್ರಯತ್ನಗಳಂತ ಕರೀತಾನೆ. ಇಲ್ಲಿ ಪ್ರೊಫೆಷನಲ್ ಅಧಿಕಾರಿ ಹುದ್ದೆಗಳಾಗಿರೋದ್ರಿಂದ ಅಂದ್ರೆ ನಿಮ್ಮನ್ನ ಒಬ್ಬ ತಾಲೂಕಿಗೆ ಲೀಡರ್ ಮಾಡ್ಬೇಕಂತಂದ್ರೆ ತಹಸೀಲ್ದಾರ್ ಬೇಕಾ? ಸೊ ಇಲ್ಲಿ ಏನಂತಂದ್ರೆ ಒಬ್ರು ಈ ಎಷ್ಟು ಸಲ ಈ ಎಕ್ಸಾಮ್ಸ್ ಅನ್ನ ಬರೀಬಹುದು, ಏನು ಸಾಕಷ್ಟು ಸಲ ಬರೀಬಹುದು, ಏನು ಇಷ್ಟ ಅರ್ಹತೆಗಳಿದಾವ ನೋಡೋದಾದ್ರೆ, ಈ ಒಂದು ಎಕ್ಸಾಮ್ಸಿಗೆ ನೀವು ಏನಪ್ಪಾ ಅಂದ್ರೆ ಎಷ್ಟು ಪ್ರಯತ್ನದೊಳಗೆ ನೀವು ಎಕ್ಸಾಮ್ಸ್ ಅನ್ನು ಪಾಸ್ ಆಗಬೇಕು ಅಂತಂದ್ರೆ, ನೀವು ಸಾಮಾನ್ಯ ಅಭ್ಯರ್ಥಿಯವರಾಗಿದ್ರಿಂದ 5 ಬಾರಿ ನಿಮಗೆ ಏನಪ್ಪಾ ಅಂದ್ರೆ ಅವಕಾಶ ಕೊಡ್ತಾನೆ. ಇವಾಗ ಪ್ರೆಷರ್ಸ್ ಅದರಿ, ಇದು 1ನೇ ಬಾರಿ ನೀವು ಹಾಕಿದಿರಿ ಅಂತಂದ್ರೆ ಇನ್ನು ಇದೊಂದು ಎಕ್ಸಾಮ್ ಕುಂತ್ರಿ ಆಯ್ತು, ಆಗ್ಲಿಲ್ಲ ಅಂದ್ರೆ ಇನ್ನು 4 ಸಲ ಅಷ್ಟೇ ಅವಕಾಶ ಇರುತ್ತೆ. ಅದೇ ರೀತಿ ಈಗ ಸಾಕಷ್ಟು ಜನ ಏನೈತಲ್ಲ, ಈಗ ಒಂದು 4 ಸಲ ಕರೆದ ಅವಕ್ಕೆಲ್ಲ ಕುಂತಿರ್ತಾರೆ, ಅಲ್ಲಿ ಅವ್ರದ್ದೇನಾದ್ರೂ ಇದು 6ನೇ ಸಲ ಇತ್ತು ಅಂತ ಅವ್ರಿಗೆ ಬರೋದಿಲ್ಲ. ಜನರಲ್ ಕ್ಯಾಟಗರಿ ಒಳಗೆ ಅವರು 4ನೇ ಸಲ ಇದ್ರೆ ಇದನ್ನು ಅಧಿಸೂಚನೆ ಒಳಗೆ ಅವ್ರ ಅರ್ಜಿಯನ್ನು ಹಾಕ್ತಾರೆ. ಅದೇ ರೀತಿ ಇನ್ನು ನೀವು ಪ್ರವರ್ಗ 1ರಿಂದ ಏನು ಪ್ರವರ್ಗ AB 3A 3B ಇವೆಲ್ಲಕ್ಕೂ ಏನಪ್ಪಾ ಅಂತಂದ್ರೆ 7 ಬಾರಿ ಅವಕಾಶ ಐತಿ. 7 ಬಾರಿನೂ ನೀವು ಅವಕಾಶ ಕರೆದಾಗೆಲ್ಲ ಏನಪ್ಪಾ ಅಂದ್ರೆ ಕುಂಡ್ರಬಹುದು. ಮುಂದೆ ಏಜ್ ಲಿಮಿಟ್ ಹೇಳ್ತೇನೆ ನಿಮಗೆ, ಆ ಏಜ್ ಲಿಮಿಟ್ ಒಳಗೆ ಏನಾರು ಕರೆದಿದ್ದು ಅಂದ್ರೆ ಅಷ್ಟು ಸಲ ನೀವು ಕುಂಡ್ರಬಹುದು. ಇನ್ನು SC ST ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದ ವಿದ್ಯಾರ್ಥಿಗಳು ಇದಕ್ಕೆ ಪ್ರಯತ್ನಕ್ಕೆ ಯಾವುದೇ ಮಿತಿ ಇರೋದಿಲ್ಲ, ಅವರು ಕರೆದಾಗೊಮ್ಮೆ ಎಲ್ಲ ಕುಂಡ್ರಬಹುದು ಏಜ್ ಬರೋ ತನಕ. ಓಕೆ, ಇದು ಅರ್ಹತೆ ಇರುತ್ತೆ. ಇನ್ನು ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ ಏನಿಟ್ಟಿದ್ದಾನೆ ಇಲ್ಲಿ ಅಂತಂದ್ರೆ, ನಿಮಗೆ ಕಾಮನ್ ಆಗಿ ಹೇಳೋದಂದ್ರೆ ಡಿಗ್ರಿಯನ್ನು ಮುಗಿದಿರಬೇಕು, ಎನಿ ಡಿಗ್ರಿ ಇರಲಿ, ನಿಮ್ಮದು BA ಆಗಲಿ BCom ಆಗಲಿ. ಹೌದಾ? ಇದ್ರ ಜೊತೆಗೆ MBA ಏನಾಗಿರ್ತದೆ, ಒಟ್ಟು ಡಿಗ್ರಿ ಅಂತ ಏನು ಕನ್ಸಿಡರ್ ಮಾಡಿರ್ತಾನಲ್ಲ ಅದು ಇಲ್ಲಿ ಬರುತ್ತೆ ವಿದ್ಯಾರ್ಹತೆ. ಹೌದಾ? ಇನ್ನು ನೆಕ್ಸ್ಟ್ ಒಂದು ಇಲ್ಲಿ ನಿಮಗೆ ವಿಶೇಷ ಸೂಚನೆ ನೀಡಿದ್ದಾನೆ. ಏನು ವಿಶೇಷ ಸೂಚನೆ ಓದ್ತೀನಿ ನೋಡ್ರಿ. ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಅಂತಿಮ ವರ್ಷದಲ್ಲಿ ಅಂದ್ರೆ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಫಲಿತಾಂಶ ಒಂದು ವೇಳೆ ಪ್ರಕಟವಾಗಿರದಿದ್ದಲ್ಲಿ, ಅಂದ್ರೆ
ಇದ್ರದ್ದೊಂದು ಸಂಕ್ಷಿಪ್ತ ನಿಮ್ಗೆ ಹೇಳ್ತೀನಿ. ನೀವು ಡಿಗ್ರಿ ಈಗ ಮುಗಿಸಿದಿರಿ, ಡಿಗ್ರಿ ಮುಗಿಸಿ ಇನ್ನು ನಿಮ್ಮ ರಿಸಲ್ಟ ಬಂದಿಲ್ಲ, ಬಟ್ ಡಿಗ್ರಿ ಮುಗ್ದೈತೆ, ಇದಕ್ಕೆ ನೀವು ಅರ್ಹರಾಗದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ನಿಮ್ಮದು ಇನ್ನು ಪರೀಕ್ಷೆ ಮುಗಿದೇನಪ್ಪ ಅಂದ್ರೆ ಪಾಸ್ ಮಾಡಿರ್ತಾರೆ. ಈ ಮೇನ್ಸ್ ಎಕ್ಸಾಮ್ಸ್ ಒಳಗೆ ಮುಖ್ಯ ಪರೀಕ್ಷೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ದಿನಾಂಕದೊಳಗೆ ಸಂಬಂಧಿಸಿದ ವಿದ್ಯಾರ್ಹತೆಯನ್ನ ಪಾಸ್ ಮಾಡಿರುವ ಬಗ್ಗೆ, ಅಂದ್ರೆ ಮೇನ್ಸ್ ಎಕ್ಸಾಮ್ಸ್ಗೆ ಏನು ಮತ್ತೆ ಅರ್ಜಿ ಕರೀತಾನಲ್ಲ ಅಷ್ಟರೊಳಗೆ ನಿಮ್ದು ಸರ್ಟಿಫಿಕೇಟ್ ನಿಮ್ಮ ಕಡೆ ಇರ್ಬೇಕು ಅನ್ನೋದು ಮಾಹಿತಿ. ಅಂದ್ರೆ ಲಾಸ್ಟ್ ಸಮ್ ಇದ್ರೆ ನೀವು ಪಾಸ್ ಆಗಿರ್ತೀರಿ, ಪಾಸ್ ಆದವರು ಕೂಡ ಅರ್ಜಿ ಸಲ್ಲಿಸಬಹುದು. ಈಗ ನಿಮ್ಮ ಸರ್ಟಿಫಿಕೇಟ್ ಇಲ್ಲ ನನ್ನ ಕಡೆ, ಮೀನ್ಸ್ ಇದು ಅದು ಫಿಲಿಮ್ಸ್ ಇದು ಸಾರಿ ಡಿಗ್ರಿ ಕಂಪ್ಲೀಟದು ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಅದನ್ನ ಮತ್ತೆ ನೀವೇನಪ್ಪ ಅಂದ್ರೆ ಮೇನ್ಸ್ ಒಳಗನ ಅದನ್ನ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಈ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ. ಈ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಆಯೋಗ ನಿಗದಿಪಡಿಸ್ತದೆ, ಆಯಾ ಜಿಲ್ಲಾದೊಳಗನ ಕೊಡ್ತಾನೆ, ಅದನ್ನ ನೀವು ಅಲ್ಲಿ ಬರೀಬಹುದು. ಇನ್ನು ವಯೋನ್ಮಿತಿ, ಅದೇ ಹೇಳಿದ್ನಲ್ಲ, ವಯೋನ್ಮಿತಿ ಏನಿದೆ, ಯಾರಿಲ್ಲಿ ಎಷ್ಟು ವಯಸ್ಸಿನವ್ರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ಏನಾದರೂ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ರೆ, ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ಜನರಲ್ ಕೆಟಗರಿ ಅವರಾಗಿದ್ರೆ ನೀವು ಏನಪ್ಪಾ ಅಂತಂದ್ರೆ 40 ವರ್ಷದ ಒಳಗೆ ಇರಬೇಕು. ಇದು ನೋಡ್ರಿ, ಮೊದಲ ಕಡಿಮೆ ಇತ್ತು, ಈಗೆಲ್ಲ ಏನ್ ಮಾಡ್ಯಾನಂತಂದ್ರ ಸಾಕಷ್ಟು ವಿಳಂಬವಾಗಿದ್ದರಿಂದ, ಅಧಿಸೂಚನೆ ವಿಳಂಬರಾಗಿದ್ದ ಒಂದು ಸಲ ರಿಕ್ರೂಟ್ಮೆಂಟಿಗೆ ಎಲ್ಲಾ ಕೆಟಗರಿ ಒಳಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಟ್ಟಿದ್ದಾನೆ. ಎಷ್ಟು ವರ್ಷ? 5 ವರ್ಷನೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಹಾಗಂತ ಈಗ ನಾವು ಮೊದಲು ನೋಡೋದಾದ್ರೆ ಕನಿಷ್ಠ 21 ವರ್ಷ ಆಗಿರ್ಬೇಕು. ನೀವು ಕೇಳ್ತಾ ಇರ್ತೀರಿ, ಸರ್ ನನಗೆ ಇದು ನನ್ನ ಡಿಗ್ರಿ ಮುಗಿದಿದೆ, 21 ವರ್ಷ ಆಗಿರಬೇಕು. ಯಾವಾಗ? ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ. ಅಂದ್ರೆ ಈಗ ಆಗಸ್ಟ್ 31 ಲಾಸ್ಟ್ ಡೇಟ್ ಇಟ್ಟಿದ್ದಾನು, ಯಾವುದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ. ಅಷ್ಟರೊಳಗೆ ನಿನ್ಗೆ ಏನಾಗಿರ್ಬೇಕಂದ್ರೆ 21 ಕಂಪ್ಲೀಟ್ ಆಯ್ತು, 21 ವರ್ಷ ಮುಗಿದಿರಬೇಕು, 21 ವರ್ಷ ಆಗಿರ್ಬೇಕು, ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೀವೇನಾದರೂ ಹೇಳಿದ್ನಲ್ಲ GM ಕೆಟಗರಿ ಒಳಗೆ ಬಂದಿದ್ರೆ ನಿಮಗೆ 40 ವರ್ಷದ ಒಳಗೆ ನೀವು ಇರಬೇಕು. 40 ವರ್ಷ ತನಕನೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ನಿಮಗೆ 40 ವರ್ಷ ಆಗಿದ್ರೊಳಗೆ. ಓಕೆ, ಇನ್ನು ಕೆಟಗರಿ ಏನಪ್ಪಾ ಅಂದ್ರೆ 2A 2B 3A 3B ವಿದ್ಯಾರ್ಥಿಗಳು 43 ವರ್ಷ ಕೊಟ್ಟಿದ್ದಾನೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 45 ವರ್ಷ ಮತ್ತು ಪ್ರವರ್ಗ 1ದವ್ರಿಗೆ ಹಿಡಿದು ಎಷ್ಟು 45 ವರ್ಷ ಕೊಟ್ಟಿದ್ದಾನೆ. ಇದೆಲ್ಲ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮತ್ತೆ ಈ ರಿಕ್ರೂಟ್ಮೆಂಟಿಗೆ ಇಷ್ಟು ವಯಸ್ಸು ಕೊಡೋದಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ರಿಕ್ರೂಟ್ಮೆಂಟಿಗೆ 40 ಇದ್ದು ಇದು 35 ಇತ್ತು. ಇದು ಆಮೇಲೆ ಇದು ಪ್ರವರ್ಗ ಏನು AB ಮತ್ತು 3Bದವ್ರಿಗೆ 38 ವಯಸ್ಸಿತ್ತು. ಆಮೇಲೆ SC ST ದವ್ರಿಗೆ 40 ಇತ್ತು. ಇದನ್ನ ಏನ್ ಮಾಡಿದಾನೆ ಅಂದ್ರೆ ರಿಕ್ರೂಟ್ಮೆಂಟ್ ಆಗಿರಕ್ಕಿಲ್ಲ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಇದು ದೊಡ್ಡ ಅವಕಾಶ ನಿಮ್ಗೆ. ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಯತ್ನ ಪಟ್ಟು ಕಲಿತಾ ಇದಾರೆ, ಲಾಸ್ಟ್ ಇದ್ದವರು ಬಹಳ ಜನ ಇದಾರೆ, ಹೌದಾ? ಮತ್ತೆ ನಿಮಗೊಂದು ಅವಕಾಶ ಕೊಟ್ಟಿದ್ದಾನೆ. 319 ಪೋಸ್ಟ್ ಏನ್ ಸಾಮಾನ್ಯ ಅಲ್ಲ, ಎಲ್ಲವೂ ಕೂಡ ಕ್ಲಾಸ್ 1 ಕ್ಲಾಸ್ B ಹುದ್ದೆಗಳು ಇವು, ನೆನಪಿಟ್ಕೊಳ್ಳಿ, ಹೌದಾ? ಕ್ಲಾಸ್ 1 ಕ್ಲಾಸ್ B ಹುದ್ದೆಗಳು ಇವು. 319 ಹುದ್ದೆಗಳು ಕರೆದಿದ್ದಾನೆ. ಒಳ್ಳೆ ಚಾನ್ಸ್ ಇದೆ. ಮತ್ತೆ ಯಾರ್ಯಾರು ಪ್ರಯತ್ನ ಮಾಡಿ ಬಿಟ್ಟಿರ್ತೀರ, ಮತ್ತೆ ನಿಮಗೆ ಅವಕಾಶ ಕೊಟ್ಟಂಗಾಗಿದೆ, ಹೌದಾ? ಸೊ ಇಲ್ಲಿ ವೇಜ್ ರಿಲ್ಯಾಕ್ಸೇಷನ್ ನೋಡಿದ್ವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ನು ಮಾಜಿ ಸೈನಿಕರು ಇರ್ತಾರೆ. ಈ ಸೈನಿಕರು ಏನು ರಿಟೈರ್ಮೆಂಟ್ ಆಗಿ ಬಂದಿರ್ತಾರಲ್ಲ, ನಿಮಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಇಲ್ಲಿ ಒಂದು ಮಾಹಿತಿ ಇದೆ, ಏನಿದೆ ಅಂತ, ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳು ಅಂತ ಕೊಟ್ಟಿದ್ದಾನೆ. ಮಾಜಿ ಸೈನಿಕರು ನೀವೇನು ಸೇವೆ ಸಲ್ಲಿಸಿರ್ತೀರಿ, ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತೀರ ಅದಕ್ಕೆ 3 ವರ್ಷ ಏನಪ್ಪಾ ಅಂತಂದ್ರೆ ಆ್ಯಡ್ ಮಾಡ್ಕೋಬೇಕು. ಇನ್ನು ಅಂಗವಿಕಲ ವ್ಯಕ್ತಿ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಇನ್ನು ಅದ್ರ ಜೊತೆಗೆ ಯಾವುದು ವಿಧವೆಯರಾಗಿರ್ಬೋದು, ಸಿಂಗಲ್ ಪೇರೆಂಟ್ಸ್ ಆ ಥರ ಎಲ್ಲ ಇರ್ತಾರೆ, ಅವ್ರೆಲ್ಲ 10 ವರ್ಷ ಇದೆ, ಅದನ್ನೆಲ್ಲ ನೋಡ್ಕೊಳ್ರಿ. ಜನ್ಮ ದಿನಾಂಕದೆಲ್ಲ ಐತೆ. ಇನ್ನು ದೈಹಿಕ ಅರ್ಹತೆ, ಯಾಕ್ರಿ ದೈಹಿಕ ಅರ್ಹತೆ ಯಾಕೆ ಇಟ್ಟಿದ್ದಾನೆ ಇಲ್ಲಿ ನೋಡ್ರಿ, ನಿಮಗೆ ಪೋಸ್ಟ್ಗಳು ಆಗಲೇ ಹೇಳಿದೆ ನಾನು, DYSP ಪೋಸ್ಟ್ ಅಂತ ಕರೆದಿಲ್ಲ ಇಲ್ಲಿ. ಬಟ್ ಏನು ಕರೆದಿದ್ದಾನೆ ಅಂತಂದ್ರೆ ಇವನು ಕರೆದಿದ್ದಾನೆ ಗ್ರೂಪ್ B ಅಲ್ಲಿ ಅವು ಇವು ಕರ್ನಾಟಕ ಯಾವುದು ಅಬಕಾರಿ ಉಪ ಅಧೀಕ್ಷಕರು ಕರೆದಿದ್ದ. ಆಮೇಲೆ ಮತ್ತೆ ನಾವು ಪೋಸ್ಟ್ ಯಾವ್ದು ನೋಡಿದ್ದು ಕಾರಾಗೃಹದಲ್ಲಿ ಜೈಲರ್ ಅಂತ ಹೇಳಿದ್ನಲ್ಲ, ಅವಕ್ಕೆ ಏನಪ್ಪಾ ಅಂತಂದ್ರೆ ನೀವು ಪುರುಷ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಎತ್ತರ, ಎದೆ ಸುತ್ತಳತೆ ಇವನ್ನೆಲ್ಲ ಅನ್ವಯಿಸ್ತದ. ಎಷ್ಟು ಎತ್ತರ ಇರಬೇಕು ಅಂತಂದ್ರೆ ನೀವು ಪುರುಷರು 168 ಸೆಂಟಿಮೀಟರ್ ಇರಬೇಕು. ಎದೆಯನ್ನು ಎಕ್ಸ್ಟೆನ್ಷನ್ ಮಾಡಿದಾಗ 86 ಸೆಂಟಿಮೀಟರ್ ಆಗಬೇಕು. ಅದೇ ನೀವು ಅಬಕಾರಿ ಹುದ್ದೆಗಳಿಗೆ 163 ಸೆಂಟಿಮೀಟರ್ ಇರಬೇಕು. ಇನ್ನು ಲೇಡೀಸ್ಗೆ ಏನಪ್ಪಾ ಅಂತ ಎತ್ತರ 157 ಸೆಂಟಿಮೀಟರ್, ಮತ್ತೆ ಎರಡಕ್ಕೂ ಅಬಕಾರಿಗೆ ಆಗಿರ್ಬೋದು ಕಾರಾಗಾರಕ್ಕೆ ಆಗಿರ್ಬೋದು 157 ಸೆಂಟಿಮೀಟರ್ ಇಟ್ಟಿದ್ದಾನೆ. ಮತ್ತೆ ತೂಕ ಇದೆ 49 kg ತೂಕ ಹೊಂದಿರಬೇಕು. ಇವೆರಡು ಪೋಸ್ಟ್ಗಳು. ಅಂದ್ರೆ ನೀವು
ಸೆಲೆಕ್ಷನ್ ರೇಷಿಯೋ ಹೆಂಗಿರುತ್ತೆ ಅಂದ್ರೆ ನೀವು ಬರ್ದಿರ್ತೀರ, ನೀವು ಅಂಕಗಳ ಆಧಾರದ ಮೇಲೆ ಪೋಸ್ಟ್ಗಳನ್ನು ಡಿವೈಡ್ ಮಾಡ್ಕೊಂತ ಬರ್ತಾನೆ. ನಿಮ್ಗೆ ಅಲ್ಲಿ ಮೇನ್ಸ್ ಆದ್ಮೇಲೆ ಆಪ್ಷನ್ಸ್ ಕೊಡ್ತಾನೆ, ಯಾವ ಹುದ್ದೆಗಳು ಇರಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು. ಅಲ್ಲಿ ನಿಮ್ದು ಏನಾದರೂ ನಿಮ್ಮ ಮಾರ್ಕಸ್ಸಿಗೆ ತಕ್ಕಂಗ ನಿಮ್ಮ ಹುದ್ದೆಗಳು ಇವಕ್ಕೆ ಏನಾದರೂ ಬಂತಂದ್ರೆ ಇವು ಕನ್ಫರ್ಮ್ ಆದರೆ ನಿಮ್ಮ ವಿದ್ಯಾರ್ಹತೆ ಎಷ್ಟಿರ್ಬೇಕಂತ ಇದೆ. ಅಂದ್ರೆ ನಿಮ್ಮ ಎತ್ತರದ್ದು ಇದನ್ನೆಲ್ಲ ಚೆಕ್ ಮಾಡ್ತಾರೆ ಮೆಡಿಕಲ್. ಓಕೆ, ಈ ಎರಡು ಹುದ್ದೆಗಳಿಗೆ ನೀವೇನಾದರೂ ಆಯ್ಕೆ ಆದರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಮೊದಲಿಗೆ ಏನು ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ ಕರೀತಾನೆ. ಏನು ಪೂರ್ವಭಾವಿ ಪರೀಕ್ಷೆಯನ್ನ ತಗೋತಾನೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಯಾರ್ಯಾರೆಲ್ಲ ಅರ್ಹರಾಗ್ತಾರೆ, ಆ ಅರ್ಹರಾದವ್ರಿಗೆ ಏನಪ್ಪ ಅಂತಂದ್ರೆ ಪೂರ್ವ ಭಾವಿ ಪರೀಕ್ಷೆ ಅದ್ರ ಜೊತೆಗೆ ಮೇನ್ಸ್ ಕರೀತಾನೆ. ಮೇನ್ಸ್ನಲ್ಲಿ ಯಾವ ಥರ ಅಂಕಗಳಿರುತ್ತೆ ಅನ್ನೋದೆಲ್ಲ ನೋಡೋಣ. ಈಗ ಮೊದಲಿಗೆ ನಾವು ಪ್ರಿಲಿಮಿನರಿ ಯಾವ ಥರ ಇರುತ್ತೆ, ಏನು ಸಿಲೆಬಸ್ ಬರುತ್ತೆ, ಎಷ್ಟು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಕರೀತಾನೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸು. ಒಟ್ಟು ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ, 2 ಅಂಕಗಳಿರುತ್ತೆ. ಒಟ್ಟು ಪ್ರಶ್ನೆಗಳು 100 ಇರುತ್ತೆ. ಅಂದ್ರೆ ಒಟ್ಟು ಒಂದು ಪ್ರಶ್ನೆ ಪತ್ರಿಕೆ 200 ಅಂಕಗಳದಾಗಿರ್ತದೆ. ಓಕೆ, ಇದ್ರ ಜೊತೆಗೆ ಟೋಟಲ್ 2 ಪೇಪರ್ ಕೂಡಿ 400 ಅಂಕಗಳಾಗಿರ್ತದೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರುವಂತ ವಿಷಯಗಳು ಯಾವ ಅಂತ ನೋಡೋದಾದ್ರೆ ಇಲ್ಲಿ ಪ್ರಪ್ರಥಮವಾಗಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 40 ಕ್ವಶನ್ಗಳು, 40 ಪ್ರಶ್ನೆಗಳು. ಅಂಕಗಳು ಎಷ್ಟದಕ್ಕೆ 80. ನೆನಪಿಟ್ಕೊಳ್ರಿ, ಒಂದು ಪ್ರಶ್ನೆಗೆ 2 ಅಂಕ ಅಂತಂದ್ರೆ ಟೋಟಲ್ ಎಷ್ಟಾಯ್ತು 80 ಅಂಕಗಳು. ಈ 80 ಅಂಕಗಳ ಒಂದು ವಿಷಯ ಯಾವ್ದಿರುತ್ತೆ ಅಂತಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಜ್ಞಾನ ಅಂತ ಕರಿತಾನೆ. ಜನರಲ್ ಸ್ಟಡೀಸ್ ಯಾವುದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ GK ಅಥವಾ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಇವೆಲ್ಲ ಆಗ ಏನಿರ್ತಾವಲ್ಲ ಇವಕ್ಕರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತ ಪ್ರಶ್ನೆಗಳು ಎಷ್ಟು ಬರುತ್ತೆ ಅಂತಂದ್ರೆ 40 ಪ್ರಶ್ನೆಗಳು ಕೇಳಿರ್ತಾನೆ. ಇದು KS ಪೇಪರ್ 1ನಲ್ಲಿ ಅಂತ ಕೇಳುವಂತ ವಿಷಯದ ಪ್ರಶ್ನೆಗಳು. ಓಕೆ, ಇದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ಮತ್ತೇನಪ್ಪಾ ಅಂತಂದ್ರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅಂತ ಕರೀತಾನೆ, ಮಾನವಿಕ ಶಾಸ್ತ್ರ. ಇಲ್ಲಿ ಯಾವ ಸಬ್ಜೆಕ್ಟ್ಗಳು ಬರ್ತಾವೆ, 4 ಪ್ರಮುಖವಾಗಿ ಬರ್ತವೆ. ಒಂದು ಏನಂತಂದ್ರೆ IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಮತ್ತೆ ಜಿಯೋಗ್ರಫಿ ಆಗಿರ್ಬೋದು, ಮತ್ತೆ ಹಿಸ್ಟ್ರಿ ಆಗಿರ್ಬೋದು, ಆಮೇಲೆ ಎಕನಾಮಿಕ್ಸ್. ಓಕೆ, ಇಲ್ಲಿ ಶಾರ್ಟ್ಕಟ್ನಾಗ ಬರೆದಿರ್ತೇನೆ ನೋಡ್ರಿ ನಾನು. IC, ಜಿಯೋಗ್ರಫಿ, ಹಿಸ್ಟ್ರಿ ಆಮೇಲೆ ಎಕನಾಮಿಕ್ಸ್. ಇವೆಲ್ಲ ಕೂಡಿ ಎಷ್ಟಿರುತ್ತೆ ಅಂತಂದ್ರೆ 60 ಅಂಕಗಳು ಇರುತ್ತೆ. 60 ಅಂಕಗಳು 60 ಪ್ರಶ್ನೆಗಳು, 60 ಪ್ರಶ್ನೆಗಳಿರುತ್ತೆ. 60 ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ಅಂತಂದ್ರೆ ನಿಮ್ಗೆ 120 ಅಂಕಗಳಿರುತ್ತೆ. ಇಲ್ಲಿ ಪ್ರತಿ ವಿಷಯವನ್ನ ನಾವು ಗಮನಿಸಿದಾಗ ಇಲ್ಲಿ ಡಿವೈಡ್ ಮಾಡಿದಾಗ ನೋಡ್ರಿ 60 ಪ್ರಶ್ನೆಗಳದಾವಂತ. ಪ್ರತಿ ವಿಷಯದ ಮೇಲೆ ಎಷ್ಟು ಬರುತ್ತೆ ಅಂತಂದ್ರೆ 15 ಪ್ರಶ್ನೆಗಳು ಬರುತ್ತೆ. 15 15 15 15 ಹೌದಾ, ಟೋಟಲ್ ಎಷ್ಟು ಅಂತಂದ್ರೆ 60. ಕ್ಲಿಯರಾ? 15 IC ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ 15 ಅಂಕಗಳು ಇರುತ್ತೆ. ಜಾಗ್ರಫಿ ಮೇಲೆ 15 ಪ್ರಶ್ನೆಗಳು ಬರುತ್ತೆ. ಎಲ್ಲ ಪ್ರಶ್ನೆಗಳ ಸಂಖ್ಯೆ ಹೇಳ್ತಾ ಇದ್ದೀನಿ, ಆಮೇಲೆ ನಿಮಗೆ ಅಂಕಗಳು ಹೇಳ್ತೇನೆ. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತೊಂದ್ರೆ ಅಂತ ತಿಳ್ಕೊಳ್ರಿ. ಪ್ರಶ್ನೆಗಳ ಸಂಖ್ಯೆ 15, ಅಂಕಗಳು 30. ಅದೇ ರೀತಿ ಎಲ್ಲ ತರ ಜಾಗ್ರಫಿ ಮೇಲೂ ಸೇಮ್ ಇರುತ್ತೆ, ಎಕನಾಮಿಕ್ಸ್ ಮೇಲೂ ಸೇಮ್, ಮತ್ತೆ ಹಿಸ್ಟ್ರಿ ಮೇಲೂ ಸೇಮ್. ಇವೆಲ್ಲ ಕೂಡಿ ಏನಪ್ಪ ಅಂದ್ರೆ ಮಾನವಿಕ ಶಾಸ್ತ್ರ ಅಂತ ಕರೀತಾರೆ. ಈ ಮಾನವಿಕ ಶಾಸ್ತ್ರದ ಒಟ್ಟು ಅಂಕಗಳು 120, ಪ್ರಶ್ನೆಗಳು 60. ಪ್ರತಿ ವಿಷಯವನ್ನು ಡಿವೈಡ್ ಮಾಡಿದಾಗ ಪ್ರತಿ ಪ್ರಶ್ನೆಗಳ ಸಂಖ್ಯೆ 15. ಕ್ಲಿಯರಾ? ಓಕೆ, ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ಸೆಕೆಂಡ್ ಪೇಪರ್ಗೆ. ಸೆಕೆಂಡ್ ಪೇಪರ್ನಲ್ಲಿ ಏನಿರುತ್ತೆ? ಫಸ್ಟ್ ಪೇಪರ್ ನೋಡಿದಾಯ್ತು. ಸೆಕೆಂಡ್ ಪೇಪರ್ನಲ್ಲಿ ಏನಿರುತ್ತೆ ಅಂತಂದ್ರೆ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನಗಳು, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆಂಟ್. ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಾಮುಖ್ಯತೆಗಳನ್ನ ಓದ್ಕೋಬೇಕು. ಏನು ವಿಷಯಗಳಿರುತ್ತೆ ಇದ್ರೊಳಗೆ ಅನ್ನೋದನ್ನ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಹೇಳ್ಕೊಂತ ಹೋಗ್ತೀನಿ. ಅಂದ್ರೆ ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟಂಗ ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು, ಕರ್ನಾಟಕದ ಆರ್ಥಿಕತೆ ಆಗಿರ್ಬೋದು, ಆಮೇಲೆ ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಮುಖ ಅಂಶಗಳು ಏನ್ ಫೇಮಸ್ ಇರುತ್ತೆ. ಸೊ ಇದನ್ನೆಲ್ಲಾನು ಕೂಡ ಒಳಗೊಂಡಂತ ವಿಷಯಗಳ ಮೇಲೆ ನಿಮಗೆ ಮತ್ತೆ ಇಲ್ಲಿ 40 ಕ್ವಶನ್ಸ್ ಬರ್ತವೆ. ಎಷ್ಟು? 40 ಕ್ವಶನ್ಸ್ ಬರ್ತವೆ. ಒಟ್ಟು ಅಂಕ 80. ಅಂದ್ರೆ ಪ್ರತಿ ಪ್ರಶ್ನೆಗೂ 2 ಅಂಕ. ತಿಳಿತಾ? ಪ್ರಶ್ನೆಗಳು ಎಷ್ಟು ಟೋಟಲ್ ಎಷ್ಟಿರುತ್ತೆ? ಸೆಕೆಂಡ್ ಪೇಪರ್ನಲ್ಲೂ 100 ಪ್ರಶ್ನೆಗಳಿರುತ್ತೆ, ಅಂಕಗಳು 200. ಓಕೆ, ಇನ್ನ ಸೆಕೆಂಡ್ ಇಲ್ಲಿ ಏನು ಗಮನಿಸಬೇಕು, ಇನ್ನ 30
ಪ್ರಶ್ನೆಗಳು ಎದ್ರ ಮೇಲೆ ಇರುತ್ತೆ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ವಿಷಯಗಳೊಂದಿಗೆ. ಇಲ್ಲಿ ಪ್ರಮುಖವಾಗಿ ನಾವು ಏನ್ ಮಾಡ್ಕೋಬೇಕಂತಂದ್ರೆ ವಿಜ್ಞಾನ ಅಂದಾಗ ಜನರಲ್ ಸೈನ್ಸ್ ನಲ್ಲಿ ನಾವು ವಿಷಯನ ಯಾವನ್ನ ಓದ್ಕೋಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಹೌದಾ. ಇದ್ರ ಜೊತೆಗೆ ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮತ್ತೇನು ಓದ್ಕೋಬೇಕು, EVS, ಪರಿಸರ ಸಂಬಂಧ ಅಂಶಗಳು. ಇವೆಲ್ಲ ಕೂಡಿ ಏನು ಅಂತಂದ್ರೆ ಒಟ್ಟು 30 ಪ್ರಶ್ನೆಗಳು ಬರುತ್ತೆ. ಎಷ್ಟು ಅಂಕಗಳು ಇರುತ್ತೆ? 60 ಅಂಕಗಳು ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನ ಜನರಲ್ ಮೆಂಟಾಲಿಟಿದು ಸಂಬಂಧಪಟ್ಟಂಗೆ 30 ಪ್ರಶ್ನೆಗಳು, 60 ಅಂಕಗಳು. ಇಲ್ಲಿ ನಿಮಗೆ ಮೆಂಟಾಲಿಟಿ ಸಬ್ಜೆಕ್ಟ್ ಗೊತ್ತಿದೆ, ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆನೆ 60 ಪ್ರಶ್ನೆಗಳಿಗೆ 60 ಅಂಕಗಳಿಗೆ ಕೇಳ್ತಾನೆ. ಒಟ್ಟಾರೆಯಾಗಿ ನಾವು ಸೆಕೆಂಡ್ ಪೇಪರ್ ನೋಡೋದಾದ್ರೆ 100 ಪ್ರಶ್ನೆಗಳು, 200 ಅಂಕಗಳು. ಇವು ಪ್ರಶ್ನೆ ಪತ್ರಿಕೆ 1 ಮತ್ತು 2 ಕೂಡಿದ್ರೆ ಒಟ್ಟಾರೆ ಅಂಕಗಳ ಸಂಖ್ಯೆ ಎಷ್ಟಾಗುತ್ತೆ? ಅಂಕಗಳು 400 ಬರುತ್ತೆ, ಹೌದಾ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಕೆಲವೊಂದು ಮಾಹಿತಿಯನ್ನ ನಾನು ನಿಮ್ಗೆ ಹಂಚ್ಕೋತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳು ಎರಡರಲ್ಲಿ ಇರುತ್ತೆ. ನಿಮಗೆ ಪ್ರಶ್ನೆ ಪತ್ರಿಕೆ ಕೇಳ್ಬೋದು, ಎರಡು ಲ್ಯಾಂಗ್ವೇಜ್ನಾಗ ಅದಾವೋ ಇಲ್ಲೋ ಅನ್ನೋದು ಡೌಟ್ ಇರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿರ್ತಾರಂದ್ರೆ ಸೇಮ್ ಕ್ವಶನ್ಸ್ ಇತ್ತು ಕನ್ನಡದಾಗೂ ಇರುತ್ತೆ, ಅದರದೇ ಸೇಮ್ ಇಂಗ್ಲೀಷ್ನಾಗೂ ಇರುತ್ತೆ, ಆಪ್ಷನ್ಸ್ ಸೇಮ್ ಇರುತ್ತೆ, ಎರಡು ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಇನ್ನು ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಾಮಾನ್ಯ ಏನಪ್ಪಾ ಅಂದ್ರೆ ಭೌತಿಕ ಸಾಮರ್ಥ್ಯ ಪ್ರಶ್ನೆಗಳು ಮಟ್ಟವು SSLC 10ನೇ ತರಗತಿಗೆ ತಕ್ಕಂಗೆ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈಗ ಏನು ನಾವು ಮೆಂಟಾಲಿಟಿ ಕ್ವಶನ್ಸ್ ಏನು ಕೇಳ್ತಾ ಇರ್ತೇವೆ ಅಂತಂದ್ರೆ ಅದು ಎತ್ತರ ನಾಲೆಜಿಗೆ ತಕ್ಕಂಗಿರುತ್ತೆ. SSLC ಮಟ್ಟದ ವಿದ್ಯಾರ್ಥಿಗಳಿಗೆ ತಕ್ಕಂತ ಏನು ಗಣಿತ ಅದು ಬರುತ್ತಲ್ಲ ಮೆಂಟಾಲಿಟಿ, ಆ ಥರ ಕೇಳ್ತೇವೆ ಅಂತ ಕೊಟ್ಟಿದ್ದಾನೆ. ಬಟ್ ನಾವು ಇದನ್ನು ಚೆನ್ನಾಗಿ ಓದ್ಕೋಬೇಕಷ್ಟೇ, ನಾವು ಕೊಡ್ತಾನೆ. ಇನ್ನು ಇಲ್ಲಿ ಸ್ಥಾನಗಳಿಗೆ ಅನುಗುಣವಾಗಿ ಏನು ಮಾಡ್ತಾನೆ ಅಂತಂದ್ರೆ SSLC ಮಟ್ಟಕ್ಕಾಗಿದೆ. ಇನ್ನು 1:15 ಅನುಪಾತದಲ್ಲಿ ಇಲ್ಲೇನು ಕುಂತಿರ್ತಾರಲ್ಲ ವಿದ್ಯಾರ್ಥಿಗಳು, ಇಲ್ಲಿ ಮೇನ್ಸಿಗೆ ಯಾರನ್ನ ಆಯ್ಕೆ ಮಾಡ್ಕೋತಾನಂದ್ರೆ ಒಂದು ಸೀಟಿಗೆ 15 ಮಂದಿನ ಆಯ್ಕೆ ಮಾಡ್ಕೊಂಡು ಮೇನ್ಸಿಗೆ ಕಳಿಸ್ತಾನೆ. ಓಕೆ, ಅದ್ರ ಬಗ್ಗೆ ಹೇಳ್ತೇನೆ ನಾನು ಮುಂದೆ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಋಣಾತ್ಮಕ ಅಂಕಗಳಿರುತ್ತೆ. ಋಣಾತ್ಮಕ ಅಂಕಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾನೆ. ಏನು ಮಾಹಿತಿ ಇದೆ ಅಂತಂದ್ರೆ ನಾನೀಗ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಂಗೆ ಹೇಳ್ತೀನಿ. ಏನಿರುತ್ತೆ ಅಂದ್ರೆ ಪ್ರತಿ ಏನು ವಿಷಯದ ಮೇಲೆ ಋಣಾತ್ಮಕ ಅಂಕಗಳಿರುತ್ತೆ. ಎಷ್ಟು ಅಂಕಗಳನ್ನು ಕಳೆಯೋದಾಗಿದೆ ಅಂತ ಕೊಡ್ತಾನೆ. ಇಲ್ಲಿ ಜಸ್ಟ್ ನಾನು ನಿಮಗೆ ಇಲ್ಲಿ ಹೇಳ್ತೇನೆ ನೋಡ್ರಿ. ಓಕೆ, 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಕೊಡ್ತಾನೆ. ಏನಿತರ ಅರ್ಥ ಅಂತಂದ್ರೆ ನೀವು ಒಂದು ಪ್ರಶ್ನೆಗೆ 4 ಉತ್ತರಗಳಿರುತ್ತೆ. ಹಾಗೆ ನೀವೇನು ಪ್ರಶ್ನೆಗಳಿಗೆ ಅಂಕಗಳು ಏನಿರುತ್ತಲ್ಲ ಅಂದ್ರೆ 4 ಪ್ರಶ್ನೆಗಳಿಗೆ ನಿಮ್ದು ಏನಾದರೂ ಆನ್ಸರ್ ತಪ್ಪಾದ್ರೆ ಗಳಿಸಿದಂಥ ಅಂಕನಲ್ಲಿ ಒಂದು ಪ್ರಶ್ನೆ ಅಂಕಗಳನ್ನು ಕಳೆಯಲಾಗುತ್ತದೆ. ಉದಾಹರಣೆಗೆ ನಾನು ಇವಾಗ 0.5 ಅಂಕಗಳನ್ನು ಕಟ್ಟಿದ್ದಾನಂದ್ರೆ 1:4 ಆದಂಗೆ ಆಯ್ತಿದ್ದು. ಅಂದ್ರೆ 4 ಪ್ರಶ್ನೆಗಳ ಉತ್ತರಗಳ ನಿಮ್ಮ ತಪ್ಪಾದ್ರೆ 1 ಅಂಕ ಕಳಿತಾನೆ ಅನ್ನೋದು ಅರ್ಥ, ಹೌದಾ. ಈಗ ನಾವಿಲ್ಲಿ ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳಿದಾವೆ? ಎಷ್ಟು? 2 ಅಂಕಗಳಿದಾವೆ, ಹೌದಾ. 2 ಅಂಕಗಳಿದಾವೆ. ಹಂಗಾದ್ರೆ ನಿಂಬದು ಈಗ KS ಈ ಹುದ್ದೆಗಳಿಗೆ ನೀವು ಎಕ್ಸಾಮ್ ಕುಂತೀರ ಅಂತಂದ್ರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಇದರ ಅರ್ಥ 4 ಪ್ರಶ್ನೆಗಳ ಉತ್ತರಗಳನ್ನು ಏನಾದರೂ ತಪ್ಪು ಮಾಡಿದ್ರಿ ಎಷ್ಟು ಅಂಕ ಹೋಗುತ್ತೆ? 2 ಅಂಕ ಹೋಗುತ್ತೆ. ಅರ್ಥ ಆಯ್ತಾ? ಇದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ 0.50 ಅಂತ ಮಾಡ್ಬೋದು, ಯಾವಾಗ ನೀವು 200 ಅಂಕಗಳಿಗೆ ಕನ್ಸಿಡರ್ ಮಾಡಿದ್ರೆ. ಅರ್ಥ ಆಯ್ತಾ? ಇದು ಎದಕ್ಕೆ ಅನ್ವಯಿಸ್ತದ ಅಂತಂದ್ರೆ 100 ಅಂಕಗಳಿಗೆ 100 ಅಂಕಗಳ ಪ್ರಶ್ನೆಗಳು ಇರುತ್ತಲ್ಲ ಪ್ರಶ್ನೆ ಪತ್ರಿಕೆ, ಪ್ರಶ್ನೆಕ ಸಂಖ್ಯೆನೂ 100, ಅದಕ್ಕೆ ಅಂಕನೂ 100 ಇದ್ದಾಗ 4 ಪ್ರಶ್ನೆಗಳು ಏನಾದ್ರು ತಪ್ಪಾದ್ರೆ ನಿಮ್ದು 1 ಅಂಕ ಹೋಗ್ತದ ಅಂತ ಅರ್ಥ. ಇದೇ ರೀತಿ ನಾವು ಈ ತರ ಕನ್ವರ್ಟ್ ಮಾಡ್ಕೋಬಹುದು, ತಿಳಿತಾ. ಮತ್ತಿನ್ನು PS ಆಗಿ ಏನ್ ಮಾಡಿರ್ತಾನೆ ಅಂತಂದ್ರೆ ಅಲ್ಲಿ 1.5 ಅಂಕಗಳು ಇರುತ್ತೆ ಸೆಕೆಂಡ್ ಪೇಪರ್ನಲ್ಲಿ, ಆ ತರ. ಓಕೆ, ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಏನ್ ಮಾಹಿತಿ ಇದೆ ಅಂತ ನೋಡೋದಾದ್ರೆ ಪರೀಕ್ಷೆ ಪಠ್ಯಕ್ರಮದ ಬಗ್ಗೆ ಸ್ವಲ್ಪ ಸವಿವರವಾಗಿ ಕೊಟ್ಟಿದ್ದಾನೆ. 1ನೇ ಪ್ರಶ್ನೆ ಪತ್ರಿಕೆ ಒಳಗ ಏನೆಲ್ಲ ಕವರ್ ಮಾಡ್ಕೋಬೇಕು, ಏನು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾನೆ. ಏನಿದೆ ಇಲ್ಲಿ ರಾಷ್ಟ್ರೀಯ ಮತ್ತು ಆಗಲೇ ಹೇಳಿದೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳನ್ನು ಓದ್ಕೋಬೇಕಾಗುತ್ತ. ಅದ್ರ ಜೊತೆಗೆ ಮಾನವಿಕ ಶಾಸ್ತ್ರ ಅಂತಂದ್ರ ಭಾರತದ ಇತಿಹಾಸ ಹೇಳಿದ್ನಲ್ಲ, ಇದ್ರೊಳಗೆ ಏನ್ ನೋಡ್ಕೋಬೇಕು? ಭಾರತ ಇತಿಹಾಸದಲ್ಲಿ ಕರ್ನಾಟಕವನ್ನ ಪ್ರಮುಖವಾಗಿರಿಸಿಕೊಂಡು ಭಾರತದ ಅಂತಾರಾಷ್ಟ್ರೀಯ ಚಳವಳಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿ ವಿಸ್ತಾರವಾದ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕಂತ ಕೇಳ್ತಾನೆ. ಇದರ ಅರ್ಥ
ಇತಿಹಾಸವನ್ನು ಓದಬೇಕು. ಆಮೇಲೆ ಇತಿಹಾಸದಲ್ಲಿ ಪ್ರಮುಖವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಕರ್ನಾಟಕ ಇತಿಹಾಸವನ್ನು ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಎಕನಾಮಿಕ್ಸ್, ಆರ್ಥಿಕತೆ ಅಂದ್ರೆ ಆರ್ಥಿಕತೆ ಎಕನಾಮಿಕ್ಸ್ ಅಂತ ಹೇಳಿದ್ನಲ್ಲ, ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದ ಆರ್ಥಿಕತೆ ಅಂದ್ರೆ ಗೆಜೆಟ್ ಅಂತ ಇದು ಮಾಡ್ತಾರೆ, ಯಾವುದು ಬಜೆಟ್ ಅಂತ ಏನ್ ಮಾಡ್ತಾರಲ್ಲ, ಆ ಬಜೆಟ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಆರ್ಥಿಕತೆ ಕರ್ನಾಟಕದ್ದು ಮತ್ತು ಇಂಡಿಯಾದು ಎರಡೂ ನೋಡ್ಕೋಬೇಕಾಗುತ್ತೆ. ಇನ್ನು ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸದ ವಿಷಯದ ಬಗ್ಗೆ ಅಂದ್ರೆ ರಾಜರ ನಮ್ಮ ಸಂಸ್ಕೃತಿ ಹೆಂಗಿತ್ತು, ಸಾಂಸ್ಕೃತಿಕ ಅಂದ್ರೆ ರಾಜರ ವಿಶೇಷ ಕೊಡುಗೆಗಳು, ಶಾಸನಗಳು ಬರ್ತವೆ, ಸಾಮಾಜಿಕ ಅವ್ರ ಕೊಡುಗೆಗಳು ಇರುತ್ತೆ, ಈ ತರ ಎಲ್ಲ ಡೆವಲಪ್ಮೆಂಟ್ಸ್ ಏನಿದಾವೆ ಇತಿಹಾಸದಲ್ಲಿ ಅವನ್ನೆಲ್ಲ ಸವಿಸ್ತಾರವಾಗಿ ನೋಡ್ಕೋಬೇಕಂತ ಹೇಳಿ ಹೇಳ್ತಾನೆ. ಓಕೆ, ಸಾಮಾನ್ಯವಾಗಿ ನೀವು ಭಾಳ ಕನ್ಫ್ಯೂಸ್ ಆಗಬೇಡ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಲಿಬೇಕು, ಇತಿಹಾಸವನ್ನು ಓದಬೇಕು, ಜಾಗ್ರಫಿ ಓದಬೇಕು, ಮತ್ತೆ ನೆಕ್ಸ್ಟು ಎಕನಾಮಿಕ್ಸ್ ಓದ್ಬೇಕು. ಇವು ಮೂರು ವಿದ್ಯೆಗಳನ್ನು ಮಾನವಿಕ ಇದ್ರೊಳಗೆ ಬರ್ತವೆ. ಓಕೆ, ಇದ್ರ ಜೊತೆಗೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಹೇಳಿದ್ನಲ್ಲ, ಭೂಗೋಳಶಾಸ್ತ್ರ ವಿಷಯ ಆಗಿರ್ಬೋದು, ರಾಜಕೀಯವಾಗಿ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇವನ್ನೆಲ್ಲ ಹುದ್ದೆಗಳಿಗೆ ನೀವೇನಪ್ಪ ಅಂದ್ರೆ ಓದ್ಬೇಕಂತ ಮಾಹಿತಿ ಇದೆ. ಓಕೆ, ಇನ್ನು ಪತ್ರಿಕೆ ಎರಡರಲ್ಲಿ ಏನು ನೋಡ್ಕೋಬೇಕಂದ್ರೆ ಏನು ಸ್ಟೇಟ್ ಇಂಪಾರ್ಟೆಂಟ್ ಅಂತೇಳಿ ಒಂದು 40 ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ನಾವು ಎದರ ಮೇಲೆ ಬರ್ತಾವೆ ಅಂತಂದ್ರೆ ರಾಜ್ಯದ ಪ್ರಮುಖತೆಯ ಪ್ರಸ್ತುತ ಘಟನೆಗಳು, ರಾಜ್ಯ ಸರ್ಕಾರ ಪ್ರಮುಖ ಯೋಜನೆಗಳು. ಈಗ ನೋಡ್ರಿ ಯೋಜನೆಗಳು ಕೊಟ್ಟಿದ್ದಾನೆ, ಯೋಜನೆಗಳು ಯಾವ ಅದಾವೆ ಸವಿಸ್ತಾರವಾಗಿ ನಿಮ್ಗೆ ಗೊತ್ತಿದೆ. ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಹೌದಾ, ಮತ್ತು ಯುವ ನಿಧಿ ಯೋಜನೆ ಬಂದಿದೆ. ಎಲ್ಲ ಯೋಜನೆಗಳು ಒಂದು ಯೋಜನೆ. ಈಗ ನೋಡ್ರಿ 200 ಯೂನಿಟ್ ಫ್ರೀ ಇದೆ, ಅದು ಗೃಹ ಜ್ಯೋತಿ ಯೋಜನೆ. ಇನ್ನು ಬಸ್ ಮಹಿಳೆಯರಿಗೆ ಬಸ್ ಪಾಸ್ ಫ್ರೀ ಕೊಟ್ಟಿದ್ದಾನೆ, ಅದು ಶಕ್ತಿ ಯೋಜನೆ. ಎಲ್ಲ ಯೋಜನೆ ಸಾಂಪಲ್ ಯೋಜನೆ. ಇನ್ನ ಸಾಕಷ್ಟು ಯೋಜನೆ, ಸೂರ್ಯಗಾರ ಯೋಜನೆಗಳದಾವು, ರೈತರಿಗೆ ಸಂಬಂಧಪಟ್ಟ ಯೋಜನೆಗಳದಾವು, ಆಮೇಲೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಗೆ ಯೋಜನೆಗಳದಾವು, ಹೌದಾ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಂದ್ರೆ ಸಮುದಾಯಕ್ಕೆ ಸಂಬಂಧಪಟ್ಟದ ಯೋಜನೆಗಳದಾವು. ಒಂದೇ ಅಲ್ಲ, ಸಾಕಷ್ಟು ವಸತಿ ಯೋಜನೆಗಳು, ಕರ್ನಾಟಕ ಸರ್ಕಾರದ ಯೋಜನೆಗಳು ಬರೀ ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಯಾವ ಯೋಜನೆಗಳು ಜಾರಿಗೆ ತಂದಿದ್ದಾರೆ, ರೈತರ ಪರವಾಗಿ ಯೋಜನೆಗಳು, ಸಾಮಾಜಿಕವಾಗಿ ಯೋಜನೆಗಳು, ಮಹಿಳೆಯರಿಗೆ ಯೋಜನೆಗಳು, ವಿದ್ಯಾರ್ಥಿಗಳಿಗೆ ಯೋಜನೆಗಳು, ಎಲ್ಲಾ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನ ಸಾಮಾನ್ಯ ಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಹೌದಾ, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಮಾಹಿತಿಯನ್ನ ಸೆಕೆಂಡ್ ಪೇಪರ್ನಲ್ಲಿ ನೋಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಮಾನಸಿಕ ಸಾಮರ್ಥ್ಯ ಅಂದ್ರೆ ಈ ಏನೇನು ನಾಲೆಜ್ ಇರಬೇಕು, ತಾರ್ಕಿಕ ಪ್ರಶ್ನೆಗಳು ಬರ್ತಾವೆ, ಆಮೇಲೆ ಸಮಸ್ಯೆಗಳನ್ನು ಬಿಡಿಸುವಂತ ಬರ್ತಾವೆ, ನಿರ್ಧಾರ ತಗೋಬೇಕಾಗುತ್ತೆ, ಡಿಸಿಷನ್ ಮೇಕಿಂಗ್ ಪ್ರಶ್ನೆಗಳು ಬರ್ತಾವೆ. ಇವನ್ನೆಲ್ಲಾನು ಏನಪ್ಪಾ ಅಂದ್ರೆ ಆಮೇಲೆ ದತ್ತಾಂಶ ಸಂಗ್ರಹ ಮಾಡೋದಾಗಿರ್ಬೋದು, ಇವನ್ನೆಲ್ಲಾನು ಮಾಹಿತಿಯನ್ನು ಒಳಗೊಂಡಂತ ನೀವು ಸಿಲೆಬಸ್ ಅನ್ನು ಓದ್ಬೇಕಂತಿರುತ್ತೆ. ಇಲ್ಲಿ ನಿಮಗೆ ಒಂದು ಪರ್ಫೆಕ್ಟ್ ಆಗಿ ನಾನು ಹೇಳೋದಂದ್ರೆ ನಿಮ್ಮನ್ನ ಇಲ್ಲಿ ಒಂದು ಅಧಿಕಾರಿ ಪೋಸ್ಟ್ಗಳಿಗೆ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಮೊದಲು ನಾವು ಗಮನ ಇಟ್ಕೋಬೇಕು, ನಮ್ಮನ್ನ ಇಲ್ಲಿ ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋದ್ರಿಂದ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಅಲ್ಲಿ ಹುದ್ದೆಗಳಿಗೆ ನೀವು ಆಯ್ಕೆ ಮಾಡ್ಕೋಬೇಕಂದ್ರೆ ನಿಮ್ಮನ್ನ ಅಲ್ಲಿ ನೀವು ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಮಾಡ್ತಾರೋ ಇಲ್ಲೋ, ನಿಮ್ಗೆ ಕೆಪಾಸಿಟಿ ನೋಡ್ತಾನೋ ಅಂದ್ರೆ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಗುಣ ಬರ್ಬೇಕು ನಿಮ್ಗೆ. ಅಧಿಕಾರಿ ಪೋಸ್ಟ್ಗಳಾದ್ರೆ ನಿಮ್ಮ ಪ್ರತಿಭಟನೆಗಳು ನಡೀತಿರ್ತಾವ, ಅವನ್ನೆಲ್ಲ ಏನಪ್ಪಾ ಅಂದ್ರೆ ಸೂಕ್ತವಾಗಿ ಪರಿಹಾರ ಮಾಡ್ಕೋಬೇಕು. ಪೇಷನ್ಸ್ ಚೆಕ್ ಮಾಡ್ತಾನೆ ನಿಮ್ದು. ಆಮೇಲೆ ನೀವು ಎಲ್ಲಾ ಕ್ಷೇತ್ರದಾಗ ಪರ್ಫೆಕ್ಟ್ ಇರ್ಬೇಕು. ಅವನ್ನೆಲ್ಲ ಅಳೆದು ತೂಗಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರ. ಅದಕ್ಕನೇ ಈ ಸಿಲೆಬಸ್ ಇಟ್ಟಿದ್ದು. ನಾನು ಯಾಕೆ ಸಿಲೆಬಸ್ ಡೀಟೇಲ್ ಆಗಿ ಹೇಳ್ತಾ ಇದ್ದಂತಂದ್ರೆ ಇದು ಸಾಮಾನ್ಯ ಪೋಸ್ಟ್ಗಳಲ್ಲ, ಕ್ಲಾಸ್ 1 ಕ್ಲಾಸ್ ಪಿ ಹುದ್ದೆಗಳು, ಬಹು ಜವಾಬ್ದಾರಿಯುತ ಹುದ್ದೆಗಳನ್ನ ನಿಮ್ಮನ್ನ ಆಯ್ಕೆ ಮಾಡ್ಕೋತಾ ಇದ್ದಾನೆ. ಅಂತ ಅಭ್ಯರ್ಥಿಗಳನ್ನ ಪಿಕ್ ಮಾಡ್ಬೇಕಂತ ನಾವು ಈ ಸಿಲೆಬಸ್ ಇಟ್ಟಿದ್ದ. ಅರ್ಥ ಆಯ್ತಾ? ಇದನ್ನ ಮೈಂಡ್ ನಲ್ಲಿ ತೆಗೆದಿಟ್ಕೊಂಡು ನಾವು ಓದಬೇಕಾಗುತ್ತೆ. ಓಕೆ, ಇನ್ನ ನೆಕ್ಸ್ಟ್ ನಾವು ನೋಡೋದಾದ್ರೆ ಮತ್ತೆ ಏನ್ ಮಾಹಿತಿಯನ್ನ ನೀಡಿದಾನೆ ಇಲ್ಲ ಅಂದ್ರೆ ಇನ್ನು ಮುಖ್ಯ ಪರೀಕ್ಷೆ ಬರುತ್ತೆ. ಆಗಲೇ ಹೇಳಿದಾಗೆ ಯಾರೆಲ್ಲ ಈ ಪ್ರಿಲಿಮಿನರಿ ಎಕ್ಸಾಮ್ಸ್ ಅನ್ನ ಪಾಸ್ ಆಗ್ತೀರಿ, ಅವ್ರು ಪಾಸ್ ಆದ್ಮೇಲೆ ಅಷ್ಟನ್ನು ತಗೋತಾರ ಹೇಗೆ ಅಂತೇಳಿ ಪ್ರಶ್ನೆ ಬರುತ್ತೆ. ಹೌದಾ, ಇಲ್ಲಿ ನಿಮಗ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾನೆ ಸ್ವಲ್ಪ ನಿಮ್ಗೆ ವಿವರಣೆ ಹೇಳ್ತೀನಿ. ಸಾರಿ, ಎಷ್ಟು ಹುದ್ದೆಗಳನ್ನು ಕರೆದಿದ್ದಾನೆ ಇಲ್ಲಿ? 319 ಹುದ್ದೆಗಳು. ಹೌದಾ, 319 ಹುದ್ದೆಗಳಿಗೆ ಯಾರೆಲ್ಲ ಡಿಗ್ರಿ ಮುಗಿಸಿದಾರಿ ಅವರೆಲ್ಲ ಏನು ಮಾಡ್ಬೋದು, ಅಲ್ಲಿ ಅರ್ಜಿಯನ್ನ ಹಾಕ್ಬೋದು. ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ತಾರೆ. 6-7 ಲಕ್ಷ ಗಂಟಲೆ ಅರ್ಜಿಗಳು ಹೋಗ್ತವೆ. ಡಿಗ್ರಿ ಮುಗಿಸಿದವರೆಲ್ಲ ಯಾರು ಅರ್ಹತೆಯನ್ನ ಪಡೆದಿದ್ದಾರೆ ಡಿಗ್ರಿ ಅವರೆಲ್ಲ ಅರ್ಜಿಯನ್ನು ಹಾಕ್ತಾರೆ. ಹಂಗಾರೆ ಅಷ್ಟನ್ನು ಮೆನ್ಸಿಗೆ ಕರೀತಾನ? ಇಲ್ಲ. ಎಷ್ಟು ಹುದ್ದೆಗಳು ಕರೆದಲ್ಲ, ಒಂದು ಹುದ್ದೆಗೆ ಇಲ್ಲಿ 319 ಹುದ್ದೆ ಇದಾವ. ಇಲ್ಲಿ ಒಂದು ಹುದ್ದೆಗೆ 15 ಮಂದಿನ ಆಯ್ಕೆ ಮಾಡ್ಕೊಂಡು ಮೆನ್ಸಿಗೆ ಕರೀತಾನೆ. ಅಂದ್ರೆ ಒಂದು ಹುದ್ದೆಗೆ 15 ಮಂದಿನ ಫಿಲಿಮ್ಸ್ ನಿಂದ ಮೆನ್ಸಿಗೆ ಕಳಿಸ್ತಾನಂತ.
ಅರ್ಥ ಆಯ್ತಾ? ಇಲ್ಲಿ ಇದು 319 ಹುದ್ದೆಗಳಿದಾವೆ. 319 ಹುದ್ದೆಗಳಿಗೆ ಇಂಟು 15 ಮಾಡ್ರಿ, ಎಷ್ಟು ಸಾವಿರ ಬರುತ್ತಲ್ಲ ಅಷ್ಟು 1000 ಮಂದಿ ಏನಪ್ಪಾ ಮೇನ್ಸಿಗೆ ಆಯ್ಕೆ ಆಗ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮೇನ್ಸ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತ ನೋಡೋದಾದ್ರೆ, ಇಲ್ಲಿ ಮೇನ್ಸ್ ಎಕ್ಸಾಮ್ಸ್ಗಳು ಇಲ್ಲಿ ಮೊದಲಿಗೆ ವಿವರಣಾತ್ಮಕವಾಗಿ ಇರ್ತಾವ. ಅಲ್ಲೇನು ನೀವು ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆಗೆ 4 ಉತ್ತರ ಕೊಡ್ತಿದ್ದ, ಅದ್ರಾಗಿಂದ ಒಂದು ಉತ್ತರವನ್ನ ಟಿಕ್ ಮಾಡಬೇಕಾಗಿತ್ತು. ಯಾವ ಉತ್ತರ ತಪ್ಪು ಮಾಡಿದ್ರೆ ಅಲ್ಲ ಅಂಕಗಳನ್ನ ಕಳಿತಿದ್ದ, ಅಲ್ಲೆಲ್ಲ ಆಬ್ಜೆಕ್ಟಿವ್ ಟೈಪ್ ಇರ್ತಿತ್ತು. ಹೆಂಗೆ ನೀವು ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು, SD FD ಎಕ್ಸಾಮ್ಸ್ ಆಗಿರ್ಬೋದು, ಇವೆಲ್ಲ ಹುದ್ದೆಗಳಿಗೆ ಏನು ಎಕ್ಸಾಮ್ಸ್ ಕರೀತಾನೆ OMR ಆ ಥರ ಇರ್ತಿತ್ತು. ಅದನ್ನ ಪಾಸ್ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಮೇನ್ಸ್ ಕರೀತಾನೆ. ಇಲ್ಲಿ ಮೇನ್ಸ್ ನೀವು ಡಿಗ್ರಿ ಒಳಗೆ ಹೆಂಗೆ ಬರೀತಿರಲ್ಲ, ಎಷ್ಟು ಒಂದು 10 ಅಂಕಗಳ ಪ್ರಶ್ನೆ 15 ಮಾರ್ಕಸ್ ಹಿಂಗೆ ಕೇಳಿರ್ತಾನಲ್ಲ, ಹಂಗೆ ಪ್ಯಾರಾಗ್ರಾಫ್ ಬರೋ ಆ ಥರ ವಿವರಣಾತ್ಮಕವಾಗಿ ಬರುವಂಥ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತಾನೆ. ಇಲ್ಲಿ ಏನು ನೋಡ್ಕೋಬೇಕು ನಾವು, ಮೇನು ರಿಟರ್ನ್ ಎಕ್ಸಾಮ್ಸ್ ಯಾವ ಥರ ಇರುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಮೊದಲಿಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಕಡ್ಡಾಯ ಪತ್ರಿಕೆಗಳನ್ನು ಇಟ್ಟಿದ್ದಾನೆ. ನೀವು ಯಾರೆಲ್ಲ ಮೇನ್ಸ್ ಹುದ್ದೆಗಳಿಗೆ ಅಂದ್ರೆ ಮೇನ್ಸ್ ಎಕ್ಸಾಮ್ಸಿಗೆ ನೀವು ಏನು ಅರ್ಹರಾಗ್ತಿರಲ್ಲ, ಮೊದಲಿಗೆ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಏನು 2 ಪೇಪರ್ ತಗೋತಾನೆ. ಇಲ್ಲಿ ಇವಕ್ಕೆ 150 ಅಂಕಗಳನ್ನು ಇಟ್ಟಿದ್ದಾನೆ. ಪ್ರತಿ ಪ್ರಶ್ನೆಗೆ ಪ್ರಶ್ನೆ ಪತ್ರಿಕೆ ಒಳಗೆ 150 ಅಂಕಗಳು, 2 ತಾಸು ನಿಮ್ಗೆ ಇಲ್ಲೇ ಟೈಮ್ ಕೊಟ್ಟಿರ್ತಾನೆ. ಇಲ್ಲಿ ಕಡ್ಡಾಯವಾಗಿ ಇವನೇನಪ್ಪ ಅಂದ್ರೆ ಪಾಸ್ ಆಗಬೇಕು. ಮತ್ತು ಇವಾಗ ಪಾಸ್ ಆಗ್ಬೇಕಾದ್ರೆ ಎಷ್ಟು ಮಾರ್ಕಸ್ ತಗೋಬೇಕಂದ್ರೆ ಮಿನಿಮಮ್ 35 ಅಂಕಗಳು, 35% ಆಗಬೇಕು ಅಂತಾನೆ. ಹಂಗಾರೆ 100ಕ್ಕೆ 35 ತಗೊಂಡ್ರೆ ಹೆಂಗೆ ಪಾಸ್ ಆಗ್ತಿದ್ದಿಲ್ಲ, ಹಂಗೆ 150ಕ್ಕೆ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ 52.2 ಅಂಕಗಳನ್ನು ತಗೋಬೇಕು. ಅಂದ್ರೆ ನೀವು ಇಲ್ಲಿ ಕ್ವಾಲಿಫೈ ಆದಂಗೆ. ಇಲ್ಲಿ ನಿಮ್ಗೆ 149 ಮಾರ್ಕಸ್ ತಗೊಂಡ್ರು ಪಾಸ್, 52.2 ಅಂಕ ತಗೊಂಡ್ರು ಪಾಸ್. ಓಕೆ, ಜಸ್ಟ್ ಇಲ್ಲಿ ಕ್ವಾಲಿಫೈ ಆಗ್ಬೇಕಷ್ಟೆ. ಇವನ್ ಮತ್ತಿನ್ನು ಕ್ವಾಲಿಫೈ ಆಗಲಿಲ್ಲ ಅಂತಂದ್ರೆ ನಿಮ್ಗೆ ಮೇನ್ಸ್ ಎಕ್ಸಾಮ್ ಅಂದ್ರೆ ಬರೀತಾರೆ, ಎಕ್ಸಾಮ್ ಎಲ್ಲ ಬರೀತಾರೆ, ಬಟ್ ಏನಪ್ಪ ಅಂದ್ರೆ ಇವಕರಾಗ ಸ್ಕೋರು ಇದೆಲ್ಲ ಇರ್ತದಲ್ಲ, ಕೌಂಟ್ ಆಗೋದಿಲ್ಲ. ಫೇಲ್ ಆದಂಗೆ ನೀವು ಕನ್ನಡ ಮತ್ತು ಇಂಗ್ಲೀಷನ್ನು ಪಾಸ್ ಆಗಲೇಬೇಕು. ಓಕೆ, ಕಡ್ಡಾಯವಾಗಿ ಕ್ವಾಲಿಫೈ ಆದ್ರೆ ಮಾತ್ರ ನೀವು ಮೇನ್ಸಿಗೆ ಪಾಸ್ ಆದಂಗೆ, ಗೊತ್ತಾಯ್ತಾ? ಮತ್ತು ಇವು ಕನ್ನಡ ಮತ್ತು ಇಂಗ್ಲೀಷ್ ವಿಷಯಗಳನ್ನ ಹೆಂಗೆ ಕೇಳಿರ್ತಾನಂತಂದ್ರೆ, ನೀವು ಡಿಗ್ರಿ ಹಂತದಲ್ಲಿ ಏನು ಕನ್ನಡ ಸ್ಟಡಿ ಮಾಡಿರ್ತೀರಿ ಆ ನಾಲೆಜಿಗೆ ತಕ್ಕಂಗೆ ಕೇಳಿರ್ತಾನೆ. ಇಂಗ್ಲೀಷನ್ನು ಕೂಡ ಆ ನಾಲೆಜಿಗೆ ತಗಿರ್ತಾನೆ. ಏನಿಲ್ಲಿ ನಿಮ್ಗೆ ಕರೆಕ್ಟಾಗಿ ಲ್ಯಾಂಗ್ವೇಜ್ ಬಗ್ಗೆ ಗ್ರಿಪ್ ಐತಿಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾನೆ. ವೆಕ್ಯಾಬ್ಯುಲರಿ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಬೇಕಂದ್ರೆ ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಗ್ರಿಪ್ ಇದೆನಾ, ನೀವು ಅಧಿಕಾರಿಗಳಾಗವರು, ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರಿಪ್ ಇದೆನಾ. ಸೊ ಈ 2 ಹುದ್ದೆಗಳಿಗೆ ಅಂದ್ರೆ ಈ ಹುದ್ದೆಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಅವಶ್ಯಕತೆ ಇದೆ. ಈ ಭಾಷೆ ಮೇಲೆ ಹಿಡಿತಾ ಇದೆ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತಾನೆ ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆಲ್ಲ ಯಾವ ಇರುತ್ತೆ, ಇವ್2 ಆದ್ಮೇಲೆ ಪತ್ರಿಕೆಗಳು ಬರುತ್ತೆ. ಪೇಪರ್ 1 ಏನ್ ಬರುತ್ತೆ ಅಂದ್ರೆ ಪ್ರಬಂಧ ಬರುತ್ತೆ. ಏನು ಪ್ರಬಂಧ. ಈ ಪ್ರಬಂಧದಲ್ಲಿ ಎಸ್ಸೆ ಅಂತ ಕರಿತಾನೆ ನಾವು. ಎಸ್ಸೆ ಎಷ್ಟು ಅಂಕಗಳಿಗೆ ಕೇಳಿರ್ತಾನೆ ಅಂತಂದ್ರೆ 250 ಅಂಕಗಳಿಗೆ ಕೇಳ್ತಾನೆ. ಈ 250 ಅಂಕಗಳಿಗೆ 2 ಪ್ರಬಂಧಗಳನ್ನು ಕೊಟ್ಟಿರ್ತಾನೆ. ಒಂದು ಪ್ರಬಂಧ ಏನಿರುತ್ತೆ ಅಂತಂದ್ರೆ, ಒಂದು ಪ್ರಬಂಧ ಅದು 125 ಅಂಕಗಳಿಗೆ ಇರುತ್ತೆ. ಒಂದು ಪ್ರಬಂಧ 125 ಅಂಕಗಳಿಗೆ. ಇಂಥ ಪ್ರಬಂಧಗಳು ಎಷ್ಟು ಕೊಟ್ಟಿರ್ತಾನೆ? 2 ಕೊಟ್ಟಿರ್ತಾನೆ. ಒಂದು ಪ್ರಬಂಧ ಏನ್ ಮಾಡ್ಬೇಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಕೇಳಿರ್ತಾನೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದ ಒಂದು ಏನಪ್ಪಾ ಅಂತಂದ್ರೆ ವಿಷಯ ಯಾವುದೋ ಒಂದು ಕರ್ನಾಟಕಕ್ಕೆ ಇಶ್ಯೂಸಿಗೆ ಸಂಬಂಧಪಟ್ಟ, ಕರ್ನಾಟಕ ರಾಜ್ಯಕ್ಕೆ ಅಷ್ಟ ಸಂಬಂಧ ಇರ್ಬೇಕು ಆ ಥರ. ಇನ್ನೊಂದು ಪ್ರಬಂಧ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯ ಇದಕ್ಕೆ ರಾಷ್ಟ್ರೀಯ ಮಟ್ಟಕ್ಕಾಗಿರ್ಬೋದು, ಮತ್ತು ಇಡೀ ಇಂಡಿಯಾಕ್ಕೆ ಸಂಬಂಧಪಟ್ಟ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟದ ವಿಷಯಗಳಾಗಿರ್ಬೋದು. ಈ ಭಯೋತ್ಪಾದನೆ ಆಗಿರ್ಬೋದು, ಆಮೇಲೆ ಈಗೇನು ಯುದ್ಧ ನಡೀತಾ ಇದೆ ಅಲ್ಲ, ಆರ್ಥಿಕತೆ ಮೇಲೆ ಅದಾಗಿರ್ಬೋದು, ಇಂಥ ಎಲ್ಲ ವಿಷಯಗಳ ಮೇಲೆ ಅವನೊಂದು 4 ಪ್ರಬಂಧ, ಇವಕ್ಕೊಂದು 4 ಪ್ರಬಂಧ ಕೊಟ್ಟಿರ್ತಾನು. ಹೆಂಗೆ ನಿಮ್ಮ ಡಿಗ್ರಿ ಎಕ್ಸಾಮ್ಸ್ನಲ್ಲಿ ಎ ಮತ್ತು ಬಿದಲ್ಲಿ, ಎದಲ್ಲಿ ಒಂದು ಕಡ್ಡಾಯವಾಗಿ ಬರೀಬೇಕು, ಬಿದಾಗ ಹೆಂಗೆ ಕಡ್ಡಾಯವಾಗಿ ಬರೀಬೇಕು, ಆ ಥರ ಆಯ್ಕೆ ಮಾಡ್ಕೊಂಡು ಒಂದೊಂದು ಪ್ರಬಂಧವನ್ನು ಬರೀಬೇಕಾಗತ್ತೆ. ಪ್ರತಿ ಪ್ರಬಂಧನೂ ಕೂಡ 125 ಅಂಕಗಳಿಗಿರುತ್ತೆ. ನೋಡ್ರಿ, 125 ಅಂಕಗಳಿಗೆ ನೀವು ಪ್ರಬಂಧ ಬರೀಬೇಕಂತಂದ್ರೆ ಎಷ್ಟು ಪೇಜ್ ಬರೀಬೇಕನ್ನೋದು ನೆನಪಿಟ್ಕೊಡ್ರಿ. ಅದಕ್ಕೆ ಮೇನ್ಸ್ ಯಾರಾದರೂ ನೀವು ಕ್ವಾಲಿಫೈ ಆಗ್ಬೇಕಂದ್ರೆ ಬರೆಯಕ್ಕೆ ಪ್ರಾಕ್ಟೀಸ್ ಮಾಡ್ರಿ. ಮೊದಲು ಕುಂತಲ್ಲೇ 3 ತಾಸು ಕುಂಡ್ರಬೇಕು. 3 ತಾಸು ಕುಂಡ್ರಬೇಕು. ನಂತರ ಏನಪ್ಪಾ ಅಂದ್ರೆ ಅದ್ ಬರೆಯಕ್ಕೆ ನಮಗೆ ಅಂದ್ರೆ ಎಕ್ಸಾಮ್ ಇರೋದು 3 ತಾಸು ಕುಂಡ್ರಾಕ್ ಬೇಕಲ್ಲ ನಮ್ಗೆ ಪೇಷನ್ಸ್. ಆಮೇಲೆ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೇನ್ ಅಂತಂದ್ರೆ ಬರೆಯೋದು. ಎಲ್ಲಾನು ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಟಿಕ್ ಮಾಡೋದಿತ್ತು, ಇಲ್ಲಿ ಮೇನ್ಸ್ ಬರೆಯೋದಿರುತ್ತೆ ಅಂತಂದ್ರೆ ನಾವು ಬರೆಯೋದನ್ನ ರೂಢಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್
ಸಾಮಾನ್ಯ ಅಧ್ಯಯನ ಜನರಲ್ ಪೇಪರ್ 1 ಅಂತ ಬರುತ್ತೆ ಪತ್ರಿಕೆ 2ರಲ್ಲಿ, ಅದು ಕೂಡ 250 ಅಂಕಗಳಿಗಿರುತ್ತೆ. ಅಧ್ಯಯನ ಪತ್ರಿಕೆ ಮತ್ತು ಸ್ಟಡೀಸ್ 3 ಪತ್ರಿಕೆ 4, 5 ಈ ತರ 255 ಅಂಕಗಳದು ಮತ್ತೆ 4 ಪೇಪರ್ಸ್ಗಳನ್ನ ಇಟ್ಟಿರ್ತಾರೆ. ಒಟ್ಟಾರೆಯಾಗಿ ನಿಮಗೆ ಮೇನ್ಸ್ ನಲ್ಲಿ ಬರುವಂತ ಎಷ್ಟು ಮಾರ್ಕಸಿಗೆ ಬರಿಬೇಕು ಅಂತಂದ್ರೆ 1250 ಅಂಕಗಳಿಗೆ ಬರಿಬೇಕಾಗುತ್ತೆ. 1250 ಅಂಕಗಳು ಇವು 5 ಪತ್ರಿಕೆಗಳು ಕೂಡಿರುತ್ತೆ. ಮತ್ತೆ ಇಲ್ಲಿ 150 ಇವೆರಡು ಕೂಡ 300 ಅಂಕ ಆಕೈತೆ ಅಂತಂದ್ರೆ ಇಲ್ಲಿ ನಿಮ್ಮ ಸ್ಕೋರಿಗೆ ಇಡೋದಿಲ್ಲ, ಅವು ಜಸ್ಟ್ ಕ್ವಾಲಿಫೈ. ನಿಮಗೆ ಸ್ಕೋರ್ ಆಗಬೇಕು, ಆಮೇಲೆ ನಿಮ್ಮನ್ನ ಅಂದ್ರೆ ವ್ಯಕ್ತಿತ್ವ ವಿಕಸನಕ್ಕೆ ಕ್ವಾಲಿಫೈ ಮಾಡ್ಬೇಕಂದ್ರೆ ನಿಮಗೆ ಕನ್ಸಿಡರ್ ಆಗೋ ಮಾರ್ಕಸ್ ಎಷ್ಟಪ್ಪ ಅಂತಂದ್ರೆ 1250 ನೆನಪಿಟ್ಟುಕೊಟ್ರಿ. 1250 ಅಂಕಗಳಿಗೆ ಇವೇನು 5 ಪತ್ರಿಕೆಗಳು ಬರುತ್ತಾ, ಈ 5 ಪತ್ರಿಕೆಗಳಿಗೆ ಎಷ್ಟು ಸ್ಕೋರ್ ಮಾಡ್ತೀರಿ ಅದ್ರ ಮ್ಯಾಗ ನೀವು ವ್ಯಕ್ತಿತ್ವ ವಿಕಸನಕ್ಕೆ ಹೋಗ್ತೀರಿ, ಅಂದ್ರೆ ಇಂಟರ್ವ್ಯೂ ಕ್ವಾಲಿಫೈ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಇವನ್ನ ಕಡ್ಡಾಯವಾಗಿ ನೀವು ಪಾಸ್ ಆಗ್ಲೇಬೇಕಾ, ಅದನ್ನ ಹೇಳಿದ್ನಲ್ಲ. ಇಲ್ಲಿ ನೀವು 149 ತಗೊಂಡ್ರು ಪಾಸ ಸ್ಕೋರ್, ಅದನ್ನ ಸ್ಕೋರ್ ಏನು ನಿಮಗೆ ಇಲ್ಲಿ ಮತ್ತೆ ಕೂಡ ಹಿಡಿಯೋದಿಲ್ಲ, ಜಸ್ಟ್ ಕ್ವಾಲಿಫೈ ಇದಾವು. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ, ಅರ್ಥ ಆಯ್ತಲ್ಲ? ನೋಡ್ರಿ, ಕ್ವಾಲಿಫೈ ಪೇಪರ್ಸ್ ಕ್ವಾಲಿಫೈ ಜಸ್ಟ್ ಪಾಸ್ ಆಗಬೇಕು, ಅವು ನಿಮ್ಮ ಸ್ಕೋರ್ ಬೋರ್ಡಿಗೆ ಹಿಡಿಯೋದಿಲ್ಲ. ನಿಮ್ಮ ಸ್ಕೋರಿಗೆ ಮೀನ್ಸ್ನಲ್ಲಿ ವಿಷಯಗಳು ನಿಮ್ಮ ಸ್ಕೋರಿಗೆ ಬರೋ ಯಾವಪ್ಪ ಅಂತಂದ್ರೆ 1250 ಅಂಕಗಳಿಗಿರುತ್ತೆ. ಈ 1250 ಅಂಕಗಳಿಗೆ 5 ಪ್ರಶ್ನೆ ಪತ್ರಿಕೆಗಳನ್ನು ಇರುತ್ತೆ. ಪ್ರಶ್ನೆ ಪತ್ರಿಕೆ ಪ್ರಬಂಧ ಇರುತ್ತೆ. ಸೆಕೆಂಡ್ ಜನರಲ್ ನಾಲೆಜ್ ಸ್ಟಡೀಸ್ ಪೇಪರ್ಸ್ಗಳು 1, 2, 3, 4 ಅಂತ ಬರುತ್ತೆ. ಅವಕುರ್ದೆಲ್ಲ ಮಾಹಿತಿ ಮತ್ತು ಮೇನ್ಸಿಗೆ ಸಂಬಂಧಪಟ್ಟದ್ದು ನಿಮಗೆ ಎಲ್ಲ ವಿವರಾತ್ಮಕವಾಗಿ ವಿಷಯಗಳು ಬೇಕಂದ್ರೆ ಈ KPSC ಇಂದ ಏನಪ್ಪಾ ಅಂದ್ರೆ ಅಧಿಸೂಚನೆ ಹೊರಡಿಸ್ತದಲ್ಲ, ಅಲ್ಲಿ ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಅಂತ ಕೊಟ್ಟಿರ್ತಾನೆ ಆ ವೆಬ್ಸೈಟ್ನಲ್ಲಿ, ಅಲ್ಲಿ ಹೋಗ್ರಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಅದನ್ನ ಡೌನ್ಲೋಡ್ ಮಾಡ್ಕೋದ್ರಿಂದ ಈ ಸಾಮಾನ್ಯ ಅಧ್ಯಯನದಲ್ಲಿ ಯಾವೆಲ್ಲ ವಿಷಯಗಳನ್ನು ಕೇಳ್ತಾನೆ ಅನ್ನೋದನ್ನ ವಿವರಣಾತ್ಮಕವಾಗಿ ಕೊಟ್ಟಿರ್ತಾನೆ, ಅದು ಸಿಲೆಬಸ್ ಸಿಗುತ್ತೆ ನಿಮಗೆ. ಆ ಸಿಲೆಬಸ್ ಪ್ರಕಾರ ಏನಪ್ಪಾ ಅಂದ್ರೆ ಓದ್ಕೊಂತ ಹೋಗ್ಬೇಕಾಗತ್ತೆ. ಪ್ರತಿ ವಿಷಯಗಳನ್ನು ಕೂಡ ಅಷ್ಟು 3 ತಾಸು ಕೊಟ್ಟಿರ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ನೋಡೋದಾದ್ರೆ ಇಲ್ಲಿ ಕಡ್ಡಾಯ ಕನ್ನಡ, ಆಗಲೇ ಹೇಳಿದ್ನಲ್ಲ, ಕನ್ನಡ ಮತ್ತು ಇಂಗ್ಲಿಷ್ಗಳಲ್ಲಿ ಪಡೆದ ಅಂಕಗಳನ್ನು ಅರ್ಥ ಅಂಕ ರೂಪವಾಗಿರುತ್ತವೆ. ಇದು ಯಾವುದೇ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಸ್ಕೋರಿಗೆ ಕನ್ಸಿಡರ್ ಮಾಡೋದಿಲ್ಲ. 35% ಅಂದ್ರೆ ಎಷ್ಟು, 52.5 ಅಂಕಗಳನ್ನು ತಗೋಬೇಕು. 52 ಅಂಕಗಳನ್ನು ಪ್ರತಿ ಪರೀಕ್ಷೆ ಅಂದ್ರೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪಾಸ್ ಆಗ್ಬೇಕಾದ್ರೆ 52.5 ಅಂಕಗಳರ ಇರಬೇಕು. ಗೊತ್ತಾಯ್ತಾ? ಸೊ ಈ ತರ ಇದೆ. ಇನ್ನು ನೆಕ್ಸ್ಟ್ ಹೇಳಿದ್ನಲ್ಲ, ವಿವರಣಾತ್ಮಕವಾಗ ಮಾಹಿತಿಗಳಿರುತ್ತೆ ಭಾಷೆ ಮತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಎಲ್ಲ 2 ಭಾಷೆಗಳು ಬರೀಬಹುದು. ಇಂಗ್ಲಿಷ್ ಮತ್ತು ಕನ್ನಡ 2 ಭಾಷೆಯೊಳಗೆ ಬರೀಬಹುದು. ನಿಮಗೆ ಕನ್ನಡದಾಗ ಅನುಕೂಲಿತ ಕನ್ನಡದಾಗ ಬರೀರಿ, ಇಂಗ್ಲಿಷ್ ಮೀಡಿಯಮ್ದವ್ರು ಇಂಗ್ಲಿಷ್ ಮೀಡಿಯಮ್ದಾಗ ಆನ್ಸರ್ ಬರೀಬಹುದು. ಗೊತ್ತಾಯ್ತಾ? ಆದ್ರೆ ವಿವರಣಾತ್ಮಕವಾಗಿರುತ್ತೆ, 2 ಪೇಪರ್ ಅನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಓಕೆ, ನೋಡ್ರಿ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನ ಅಂದ್ರೆ ಇಂಗ್ಲಿಷ್ ಅವನ್ ಕಡ್ಡಾಯ ಕನ್ನಡ ಐತೆ ಅವನ್ನ 2 ಬಿಟ್ಟು ಉಳಿಕಿದ್ದು ಎಲ್ಲ ಏನಪ್ಪಾ ಅಂದ್ರೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂದ್ರೆ ಡಿಗ್ರಿ ಮಟ್ಟದಲ್ಲಿ ಇರುತ್ತೆ ಅಂತ ಕೊಡ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದ್ರೆ ಅದೇ ಹೇಳಿದ್ನಲ್ಲ ಎಲ್ಲ ವಿವರಣಾತ್ಮಕ. ಇನ್ನು ವ್ಯಕ್ತಿತ್ವ ವಿಕಸನ ಬರ್ತಿದೆ, ಪರ್ಸನಾಲಿಟಿ ಟೆಸ್ಟ್. ಈ ಪರ್ಸನಾಲಿಟಿ ಟೆಸ್ಟಿಗೆ ಯಾರನ್ನ ಆಯ್ಕೆ ಮಾಡ್ಕೋತಾನೆ ಅಂತಂದ್ರೆ ಅಲ್ಲಿ ನೋಡ್ರಿ 1:, ಎಷ್ಟಕ್ಕೆ ತೊಗೊಂಡಿದ್ದ ನಿಮಗೆ ಮೀನ್ಸ್ನಲ್ಲಿ, ಸಾರಿ 1 ಸೀಟಿಗೆ 15 ಮಂದಿನ ಆಯ್ಕೆ ಮಾಡ್ಕೊಂಡು ಮೇನ್ಸಿಗೆ ಕರೆದ. ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ 1:1 ನಲ್ಲಿ ನಿಮ್ನ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಕರೀತಾನೆ. ಇಲ್ಲಿ ಎಷ್ಟು ಪೋಸ್ಟ್ಗೆ ಆಯ್ಕೆ ಪಡ್ತಾನೆ ಇಲ್ಲಿ ಕೊಟ್ಟಿದ್ದ ನೋಡ್ರಿ, ಲಿಖಿತ ಮತ್ತು ವ್ಯಕ್ತಿತ್ವ ಪರೀಕ್ಷೆಯ ಅಂಕಗಳನ್ನು 1:1 ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟಿಸಲಾಗುವುದು. ಲಾಸ್ಟ್ ಟೆಸ್ಟ್. ಓಕೆ, ಗೊತ್ತಾಯ್ತಾ? ಇಲ್ಲಿ ನಿಮ್ಗೆ ಒಂದ್ ಸೀಟಿಗೆ 3 ಮಂದಿನ ಆಯ್ಕೆ ಮಾಡ್ಕೋತಾನೆ. ಎಲ್ಲಿ ಒಂದು ಕ್ಲಿಯರ್ ಇರುತ್ತೆ ನೋಡ್ರಿ, ಫಿಲಿಮ್ಸ್ ಪಾಸ್ ಆದ್ರ ಫಿಲಿಮ್ಸ್ ಪಾಸ್ ಆಗಿ 1 ಸೀಟಿಗೆ 15 ಮಂದಿ ಮೇನ್ಸಿಗೆ ಆಯ್ಕೆ ಆಗ್ತಾರೆ. ಮೇನ್ಸಿನ ಎಕ್ಸಾಮ್ ಬರೀಬಹುದು. ಇನ್ನು ಮೇನ್ಸ್ ನಲ್ಲಿ ಎಷ್ಟು ಮಂದಿ ಕುಂತಿರ್ತಾರಲ್ಲ ಅವರೆಲ್ಲ ಕುಂತವ್ರೆಲ್ಲ ಏನಂತಲ್ಲ ಇಂಟರ್ವ್ಯೂಗೆ ಎಷ್ಟು ಮಂದಿ ಆಯ್ಕೆ ಆಗ್ತಾರ ಅಂತ ಕೇಳ್ತಾರೆ. ಈ ಇಂಟರ್ವ್ಯೂಗೆ ಎಷ್ಟು ಮಂದಿ ಅಂತಂದ್ರೆ 1 ಸೀಟ್ ಇತ್ತಂದ್ರೆ 3 ಮಂದಿನ ಆಯ್ಕೆ ಮಾಡ್ಕೋತಾರೆ, 3 ಮಂದಿನ ಇಂಟರ್ವ್ಯೂ ಕರೀತಾರೆ. ಇನ್ನು ಇಂಟರ್ವ್ಯೂ ಒಳಗ 3 ಮಂದಿ ಆಯ್ಕೆ ಆದವ್ರು ಏನೈತಲ್ಲ ಅದ್ರೊಳಗ ಒಬ್ಬರನ್ನ ತಗೋತಾರ. ಅಂದ್ರೆ ಫೈನಲ್ ಎಷ್ಟು ಬಂತು, 319 ಮಂದಿನ ಮಾತ್ರ ಆಯ್ಕೆ ಮಾಡ್ಕೋತಾರು. ಆಯ್ತಾ? ಇಲ್ಲಿ 3 ಮಂದಿ ಒಳಗ ಇಂಟರ್ವ್ಯೂ ಒಳಗೆ 3 ಮಂದಿ ಆಯ್ಕೆ ಆಗಿರ್ತಾರಲ್ಲ, ಇದ್ರಾಗ 2 ಹೋಗ್ತಾರೋ, ಒಬ್ಬ ಆಯ್ಕೆ ಆಗ್ತಾನ, ಅವ ಎಲ್ಲಿ ಬರ್ತಾನೋ ಇಲ್ಲಿ ಬರ್ತಾನೆ. ಫೈನಲ್ ಆಗಿ 319 ಮಂದಿ ಅಧಿಕಾರಿಗಳ ಪೋಸ್ಟ್ಗಳನ್ನ KPSC ಇಂದ ಆಯ್ಕೆ ಆಗ್ತಾರೆ.
ಕ್ಲಿಯರಾ? ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದ್ರೆ kpsc.kr.nic ಇದರಿಂದ ಹೋಗಿ ನೀವು ಮೇನ್ಸ್ ಸಿಲೆಬಸ್ ಅದು ಎಲ್ಲ ಇಲ್ಲಿಂದ ತೊಗೋಬೋದು ಅಂತ ಹೇಳಿದ್ನಲ್ಲ, ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ತಗೊಳ್ರಿ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಮುಂದೆ ನೋಡೋದಾದ್ರೆ ಇನ್ನು ವ್ಯಕ್ತಿತ್ವ ಪರೀಕ್ಷೆ ಇರ್ತೈತಿ. ಈ ವ್ಯಕ್ತಿತ್ವ ಪರೀಕ್ಷೆ ಯಾವ ಥರ ನಡೀತದೆ ಅಂತಂದ್ರೆ ಇಲ್ಲಿ ನಿಮಗೆ ಏನಂತಾರ, ನೀವು ಫಿಲಿಮ್ಸ್ ಪಾಸ್ ಆಗಿರ್ತೀರಿ, ಮೇನ್ಸ್ ಪಾಸ್ ಆಗಿರ್ತೀರಿ, ಈಗ ಇಂಟರ್ವ್ಯೂ ಕರೀತಾನೆ. ಇಂಟರ್ವ್ಯೂ ಒಳಗೆ ಒಂದು ಬೋರ್ಡ್ ಆಫ್ ಕಂಡಕ್ಟರ್ ಇರುತ್ತೆ, ಒಂದು 5 ಮಂದಿದು ಒಂದು ಬೋರ್ಡ್ ಪೆನಲ್ ಮಾಡಿರ್ತಾರೆ, ಅಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂ ಒಳಗೆ ನಿಮ್ಮ ವೈಯಕ್ತಿಕವಾದ ವಿವರಗಳೊಂದಿಗೆ ನೀವು ಅಲ್ಲಿ ಏನು ಮೇನ್ ಇಲ್ಲ, ಅದೇ ಹೇಳಿದ್ನಲ್ಲ, ಈಗ ಒಬ್ಬ ತಹಸೀಲ್ದಾರ್ ಆಗ್ಬೇಕಾದ್ರೆ ಅವ್ನಿಗೆ ಏನು ಅರ್ಹತೆಗಳಿರಬೇಕು, ಈಗ ಒಬ್ಬ CTO ಆಫೀಸರ್ ಆಗಬೇಕು, ಆಮೇಲೆ ಒಬ್ಬರು ಸಹಕಾರಿ ಸಂಘದ ಅಂದ್ರೆ ಇವೆಲ್ಲ ಆಫೀಸರ್ಸ್ ಹುದ್ದೆಗಳು ಆಫೀಸರ್ಗೆ ತಕ್ಕಂಗ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಪ್ರತಿಯೊಂದನ್ನು ಅಲ್ಲಿ ಕೌಂಟ್ ಮಾಡ್ತಾರೆ. ಅಂದ್ರೆ ಆ ಒಂದು ಸಿಚುವೇಶನ್ಗಳನ್ನೆಲ್ಲ ಹ್ಯಾಂಡಲ್ ಮಾಡೋದು ಬರುತ್ತಾ ಅನ್ನೋದನ್ನ ನಿಮ್ಗೆ ಕೊಡ್ತಾರೆ. ಈಗ ನಿಮ್ಗೆ ಅಲ್ಲಿ 4th ಪೇಪರ್ ಏನು ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಇರುತ್ತೆ, ಅಲ್ಲಿ ನಿಮಗೆಲ್ಲ ಸಾಕಷ್ಟು ಆ ವಿಷಯಗಳನ್ನ ಕೊಟ್ಟಿರ್ತಾನೆ. ಈ ಮೇನ್ಸ್ ವಿಷಯಗಳು ಏನಿದಾವಲ್ಲ, ಇಲ್ಲಿ ವಿವರಣಾತ್ಮಕವಾಗಿ ಬರೆಯೋದಿರುತ್ತೆ. ನಾ ಒಂದು ಕ್ವಶನ್ ಕೇಳೀನಿ, ಆನ್ಸರ್ ಹೇಳಿದ್ರಿ, ಆಬ್ಜೆಕ್ಟಿವ್ದಾಗ ಎಲ್ಲರೂ ಒಂದೊಂದು ಆನ್ಸರ್ ಹೇಳ್ತೀರಿ, ಅದು ಬೇರೆ. ಅದನ್ನ ನಿಮಗೆ ಎಕ್ಸಾಂಪಲ್ ನಾನು ಒಂದು ಪ್ರಶ್ನೆಗೆ ವಿವರಣಾತ್ಮಕವಾಗಿ ಉತ್ತರ ಬರೆಯಕ್ಕೆ ಕೊಟ್ಟಾಗ ಎಲ್ಲರೂ ಉತ್ತರಗಳು ಚೇಂಜ್ ಇರ್ತಾವ, ಅವ್ರವ್ರ ಮಾನಸಿಕ ತಕ್ಕಂಗ ಮತ್ತು ಅವ್ರೊಂದು ವೆಕ್ಯಾಬ್ಲರಿಗೆ ತಕ್ಕಂಗೆ. ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದದೆ ಉತ್ತರಗಳ ಆನ್ಸರ್ಗಳು ಏನು ಬರ್ತಾವ, ಬೇರೆ 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 ಬರ್ತಾವ. ಬರೆಯುವಂಥ ಶೈಲಿ, ತಿಳಿದಂಥ ವಿಷಯ, ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವಿಷಯಗಳನ್ನ ಬರೀತೀರ. ಸೊ ಇದರಿಂದ ಅವ್ರು ಏನಪ್ಪಾ ಅಂದ್ರೆ ಮೇನ್ಸ್ನಲ್ಲಿ ಅವನ್ನೆಲ್ಲಾನು ನೋಡಿರ್ತಾರೆ. ಅವ್ರನ್ನ ಫಿಲಿಮ್ಸ್ನಲ್ಲಿ ಹೆಂಗೆ ಬರೋದ್ರಿ, ಮೇನ್ಸ್ನಲ್ಲಿ ಹೆಂಗಾದ್ರು, ಆಮೇಲೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂಗೆ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಅಲ್ಲಿ 1:3 ಅನುಪಾತದಲ್ಲಿ ವ್ಯಕ್ತಿತ್ವ ವಿಕಸನ ಪರೀಕ್ಷೆಗೆ ನಿಮ್ಮನ್ನ ಆಯ್ಕೆ ಮಾಡ್ಕೋತಾನೆ. ಆಮೇಲೆ 1:1 ಇದನ್ನ ಹಾಕ್ತಾನೆ. ಹೌದಾ? ಇಷ್ಟು ಎಲ್ಲ ಏನಪ್ಪಾ ಅಂತಂದ್ರೆ ನಿಮಗೆ ಮಾಹಿತಿ ಇದೆ. ಇನ್ನು ಉಳ್ಕಿದೆಲ್ಲ ಮಾಹಿತಿಗಳು ಏನು ಬರುತ್ತೆ ಅಂದ್ರೆ ನಿಮ್ಮ ಮೀಸಲಾತಿಗಳು ಬರ್ತಾವೆ. ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಲ್ಲ ಮಾಹಿತಿಯನ್ನು ನೀವು ಓದ್ಕೊಳ್ರಿ. ಇಲ್ಲೇನಿಲ್ಲ, ಅವು ನಮೂನೆಗಳು ಕೊಡ್ತಾನೆ. ಈಗ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇರಬೇಕು. ಅವು ನಮೂನೆಗಳದಾವ, ಡಿ ನಮೂನೆ, ಎ ನಮೂನೆ ಎಲ್ಲ ತೆಗ್ಸಿರ್ತಾರೆ. ಆಲ್ಮೋಸ್ಟ್ ಯಾರೆಲ್ಲ ಹೊಸವಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವ್ರದ್ದೆಲ್ಲ ಗಮನ ಕೊಟ್ಕೊಳ್ರಿ. ಎಲ್ಲ ಮೀಸಲಾತಿಗಳು ಏನಿದಾವೆ, ಏನೇನು ಬರ್ತಾವೆ ಮೀಸಲಾತಿಗಳು ಒಬ್ಬ ವಿದ್ಯಾರ್ಥಿಗಳಿಗೆ ಅಂತ ನೋಡೋದಾದ್ರೆ, ನಿಮ್ದು ಕಾಸ್ಟ್ ಇರ್ತೈತಿ. ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಜನರೇಟ್ ಮಾಡ್ಕೋಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಇದು ಡೇಟ್ ಇರಬೇಕು. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ತಗೋಬೇಕು. 1 to 10th ತನಕ ನೀವು ಕನ್ನಡ ಮಾಧ್ಯಮದಾಗ ಕಲ್ತಿದ್ರೆ ಬರ್ಕೊಡ್ತಾರೆ ನಿಮ್ಮ ಹೆಡ್ ಮಾಸ್ಟರ್ಗಳು. ಇನ್ನು ಗ್ರಾಮೀಣ ಅಂತ ಕರೀತಾನೆ. ಈ ಗ್ರಾಮೀಣ ಮಾಧ್ಯಮದಲ್ಲಿ ಕಲ್ತಿದ್ರೆ ಅಂದ್ರೆ ಗ್ರಾಮೀಣ ಪ್ರದೇಶದಾಗ ಕಲ್ತಿದ್ರೆ ಅದರದ್ದು ಒಂದು ಸರ್ಟಿಫಿಕೇಟ್ ಸಿಗ್ತಾವೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಏನು ಬರ್ತಾವ ಅಂದ್ರೆ ಕಲ್ಯಾಣ ಕರ್ನಾಟಕದವ್ರಿಗೆ ಹೆಚ್ಚಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನು, ಅದನ್ನ ಬರೀಬಹುದು. ಇನ್ನು ನಿಮ್ದು ನದಿ ಪ್ರದೇಶದಲ್ಲಿ ಎಲ್ಲ ಏನಾದ್ರೆ ಮುಳುಗಡೆ ಪ್ರದೇಶ ಇತ್ತಂದ್ರೆ ಯೋಜನಾ ನಿರಾಶ್ರಿತರ ಅಂತ ಕೊಡ್ತಾನೋ, ಅದರ ಸರ್ಟಿಫಿಕೇಟ್ ಇದ್ರೆ ಅದನ್ನು ಮಾಡ್ರಿ. ನಿಮಗೆ ಯಾವ್ಯಾವೆಲ್ಲ ಅಪ್ಲೈಡ್ ಆಗ್ತಾವಲ್ಲ ಅವೆಲ್ಲ ಸರ್ಟಿಫಿಕೇಟ್ ಮೀಸಲಾತಿಗಳನ್ನ ಕರೆಕ್ಟ್ ಫಾರ್ಮೇಟ್ದಾಗ ಮಾಡಿ ಇಟ್ಕೊಳ್ರಿ. ಓಕೆ, ಇದಿಷ್ಟು ಮಾಹಿತಿ ಏನಾಗಿತ್ತು ಅಂತಂದ್ರೆ ಸವಿಸ್ತಾರವಾದ ಮಾಹಿತಿಯನ್ನ ನಾನು ನಿಮ್ಮ ಮುಂದೆಗೆ ಇಟ್ಟಿದ್ದೇನೆ. ಇದು ಅಧಿಸೂಚನೆ ಹೊರಡಿದೆ. ಇದಕ್ಕೆ ವ್ಯವಸ್ಥಿತವಾದ ಒಂದು ತರಬೇತಿಯನ್ನು ಕೂಡ ನಾವು ಬಿಜಾಪುರ ಮತ್ತು ಧಾರವಾಡ ಶಾಖೆಯಲ್ಲಿ ಆಗಸ್ಟ್ 10ರಿಂದ ತರಬೇತಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾರೆಲ್ಲ ಈ ಹುದ್ದೆಗಳ ಮೇಲೆ ನಿಮಗೆ ತರಬೇತಿ ಬೇಕು ಅನ್ನೋದವರು ಈ ಒಂದು ನಮ್ಮ ಸಂಸ್ಥೆಗೆ ನೀವು ಭೇಟಿ ಕೊಡೋದರ ಮೂಲಕ ಮತ್ತು ಅಡ್ಮಿಷನ್ ತಗೋದ್ರ ಮೂಲಕ ತರಬೇತಿಯನ್ನು ಪಡೆದುಕೊಳ್ಬೇಕು. ಸುದೀರ್ಘವಾಗಿ ತರಬೇತಿ ಇರುತ್ತೆ. ಇಲ್ಲಿ ನಿಮಗೆ KS ಎಕ್ಸಾಮ್ಸ್ ಜೊತೆಗೆ ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಕಮ್ಯುನಿಕೇಶನ್ ಪೇಪರನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಕೂಡ ಕಮ್ಯುನಿಕೇಶನ್ ಪೇಪರ್ ಕವರ್ ಆಗುತ್ತೆ. ಮತ್ತೆ PSI ಫಸ್ಟ್ ಪೇಪರ್ ಕೂಡ ಕವರ್ ಆಗುತ್ತೆ. ಅಂದ್ರೆ ನಾನು ಒಟ್ಟಾರೆಯಾಗಿ ಈ ತರಬೇತಿ ಒಂದು ವಿಶೇಷತೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ನಮ್ಮಲ್ಲಿ ಒಮ್ಮೆ ಕೋಚಿಂಗ್ ನೀವು ತರಬೇತಿಗೆ ಸೇರ್ಕೊಂಡ್ರೆ, KS PSI ಅಂತ ಮಾಡ್ತಾ ಇದ್ವಿ, ಆ ತರಬೇತಿಗೆ ಸೇರ್ಕೊಂಡ್ರೆ ನಿಮಗೆ ಈಗ VAO ಕರೆದಿದ್ದಾನೆ, VAO ಆಗಿರ್ಬೋದು, ಆಮೇಲೆ ಮುಂದೆ SD FDA ಕರೀತಾನೆ, ಅದಕ್ಕಾಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಆಗಿರ್ಬೋದು, ಈ KS ಆಗಿರ್ಬೋದು, ಇವೆಲ್ಲ ಆಮೇಲೆ PSI ಆಗಿರ್ಬೋದು, ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಸಮಗ್ರವಾದ ಒಂದು ಸಿಲೆಬಸ್ ಅನ್ನ ಒಳಗೊಂಡಂತ ನಾವು ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಈ ತರಬೇತಿಗೆ ನೀವು ಆಗಸ್ಟ್ 10ರಿಂದ ಹಾಜರಾಗಬಹುದು. ಮತ್ತೆ ಹೆಚ್ಚಿನ ಮಾಹಿತಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ SP wisdom ಸಂಸ್ಥೆ ಯೂಟ್ಯೂಬ್ ಚಾನಲ್ ಅನ್ನ ರೆಫರ್ ಮಾಡ್ರಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಇನ್ನಷ್ಟು ಈ ಮಾಹಿತಿಯನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ರಿ, ವಿಡಿಯೋನ ಶೇರ್ ಮಾಡ್ರಿ. ಮತ್ತು ಅವ್ರಿಗೆ ಯಾಕೆ ಹಂಚ್ಕೋದು ಅಂತೇಳಿ ನಿಮಗೆ ಅನಿಸ್ಬೋದು. ಎಷ್ಟು ನಾಲೆಜನ್ನು ನಾವು ಸ್ಪ್ರೆಡ್ ಮಾಡ್ತೇವೆ ಅಷ್ಟು ನಾವು ಇಂಪ್ರೂವ್ ಆಗ್ತೀವಿ. ಅರ್ಥ ಆಯ್ತಾ? ನೋಡ್ರಿ, ನೀವು ಕುಂತು ಓದೋದತ್ತ ನಿಮ್ಮ ಅಂದ್ರೆ ನಿಮ್ಮ ಸ್ನೇಹಿತರೊಳಗೆ ಚರ್ಚೆ ಮಾಡೋದ್ರಿಂದ ಭಾಳ ವ್ಯತ್ಯಾಸ ಐತಿ.
ಅದಕ್ಕೆ ಗ್ರೂಪ್ ಡಿಸ್ಕಷನ್ ಮಾಡ್ರಿ. ಮತ್ತು ಹೆಚ್ಚಿನ ನಿಮಗೆ ಏನಾದರೂ ಮಾಹಿತಿ ಬೇಕಂದ್ರೆ ಸಂಸ್ಥೆ ನಂಬರಿಗೆ ಕರೆ ಮಾಡ್ರಿ. ಮತ್ತು ನಮ್ಮ ಧಾರವಾಡ ಶಾಖೆ ಇಲ್ಲಿ ವಿಸಿಟ್ ಮಾಡಿದ್ರೆ ನಾವು ನಿಮ್ಗೆ ಸಿಗ್ತೇನೆ. ಸರಿಯಾಗಿ ಗೈಡೆನ್ಸನ್ನು ತಗೊಂಡು ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡ್ಕೊಳ್ರಿ. ನೋಡಿ, ಸಾಕಷ್ಟು ನೋಟಿಫಿಕೇಶನ್ ಆಗ್ತಾ ಇದಾವೆ. ಅದು ಎಷ್ಟು 1000 ಪೋಸ್ಟ್ಗಳು ಕರೀತದಾನೆ, 100 ಗಂಟೆ ಕರೀತಿರ್ತಾನೆ ಅನ್ನೋದಕ್ಕಿಂತ ನಮಗೆ ಬೇಕಾಗಿದ್ದು ಒಂದು ಪೋಸ್ಟ್. ಆ ಒಂದು ಪೋಸ್ಟನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವ ರೀತಿ ತಯಾರಿ ಮಾಡ್ಬೇಕು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ನೀವು ಅಭ್ಯಾಸ ಮಾಡ್ರಿ. ಈಗ ಪ್ರೆಷರ್ಸ್ ಇದ್ದವ್ರು ಏನಪ್ಪಾ ಅಂದ್ರೆ ಕೆಲವೊಂದು ಒತ್ತಡ ಇದೆ ನಿಮಗೆ. ಅಂದ್ರೆ ಈಗ ನಿಮ್ಮ ಸೀನಿಯರ್ ಎಲ್ಲ ಕುಂತು ಓದ್ತಿರ್ತಾರೆ. ಎಲ್ಲ ಪರೀಕ್ಷೆಗಳಿಗೆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾನೆ. ಯಾವುದೇ ರೀತಿ ನೀವು ಒಂದು ಸ್ಟ್ರಗಲ್ ಮಾಡ್ರಿ. ಯಾಕೊಂದು ಕಡೆ ಒಂದು ಮಾತು ಹೇಳ್ತಾ ಇದ್ದೇನೆ ನಾನು ನಿಮ್ಗೆ. ಈಗ ಒಂದು 6 ತಿಂಗಳು ನಾವು ಕರೆಕ್ಟಾಗಿ ಪ್ರಯತ್ನ ಪಟ್ರೆ ಮುಂದೆ 60 ವರ್ಷ ನಾವು ಏನಪ್ಪಾ ಅಂದ್ರೆ ಆರಾಮಿರ್ಬೋದು. ಯಾಕಂದ್ರೆ 6 ತಿಂಗಳು ನೀವು ಕಠಿಣ ಶ್ರಮ ಪಟ್ಟು ಜಾಬ್ ಹಿಡಿದ್ರಂದ್ರೆ 60 ವರ್ಷ ತನಕ ಆರಾಮ್ ಹ್ಯಾಪಿ ಆಗಿರ್ಬೋದಲ್ಲ. ನೀವು ಜಾಬ್ ಮಾಡ್ಕೊಂಡು ಸೊಸೈಟಿ ಒಳಗೆ ಒಂದು ಒಳ್ಳೆ ಗುಡ್ ವಿಲ್ದಿಂದ ಬದುಕ್ಬೋದು. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ರಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.